ಇದು ಮುದ್ದೇನೂರು ಸಂಗಣ್ಣ ಅವ್ರದ್ದು ಈ ಬುಕ್. ಮುದ್ದೇನೂರು ಸಂಗಣ್ಣ ಚಿಗಟೇರಿಯವರು, ಗೊತ್ತಾಯ್ತಪ್ಪ. ಈ ಬುಕ್ಕನ್ನ ಅವ್ರು ಕಳಿಸಿದ್ರೆ ನೋಡ್ರಿ ಮುನ್ನುಡಿ ಬರೀರಿ ಅಂತ ಕಳಿಸಿದ್ರೆ ನಿಮ್ಮ ಹೆಸರು ಹಾಕೊಂಡ್ಬಿಟ್ಟಿದ್ದೀರಲ್ಲ, ನೀವು ಜ್ಞಾನಪೀಠ ಪ್ರಶಸ್ತಿ ವಿಜೇತರ. ಹಾಗಿಲ್ದೇ ಇದ್ರೆ ಇದೇ ಬುಕ್ 2ನೇ ಎಡಿಷನ್ ಬಂದಾಗ ಮುದ್ದೇನೂರು ಸಂಗಣ್ಣ ಎಲ್ಲಿ ಹುಟ್ಕೊಂಡ? 2ನೇ ಎಡಿಷನ್, ಮೊದಲನೇ ಎಡಿಷನ್ ಹೆಸರಿಲ್ಲ. ಇಡೀ ನಾಡೇ ಗಲಾಟೆ ಮಾಡ್ಬಿಡ್ತು. ಇದು ಮುದ್ದೇನೂರು ಸಂಗಣ್ಣ ಅವರದು. ಜ್ಞಾನಿಗಳು ಇಂಥವ್ರು ಪ್ರತಿಭಾವಂತರು ಅಂತ ಹೇಳಿ ನೀವು ಯೂನಿವರ್ಸಿಟಿಗೆ 2 ಸಲ 3 ಸಲ ಕುಲಪತಿ ಮಾಡ್ತೀರಿ, ಸಾಹಿತ್ಯ ಅಕಾಡೆಮಿ ಚೇರ್ಮನ್ ಮಾಡ್ತೀರಿ, ಜ್ಞಾನಪೀಠ ಕೊಡ್ತೀರಿ. ಇದ ಮನುಜರಾದವರಿಗೆ ವಿಶ್ವ ಪಥವನ್ನ ತೋರಿಸುವಂತ ಏಕೈಕ ಕವಿ ಭಾರತದಲ್ಲಿ ಟ್ಯಾಗೋರು ಅಲ್ಲ, ಕುವೆಂಪು. ಎಷ್ಟು ಪುಸ್ತಕ ಇದೆ? ಹೆಚ್ಚು ಕಡಿಮೆ 5 ಲಕ್ಷ ಇದೆ. ಈ 3000 ಪುಟ ಇದ್ರಲ್ಲಿ ಬರೆದವ್ರೆ. ಆಮೇಲೆ ಕೊಂದವರೇ ಇವ್ರು. ನನ್ನ ಬರೋದು ಹೊಗಳೋದು, ನಿನ್ ಬಿಟ್ರೆ ಜಗತ್ತಿಲ್ಲ ಅಂತ ಹೋಗೋದು, ಅಕಾಡೆಮಿಗಳು ಚೇರ್ಮನ್ ಆಗೋದು. ಎಲ್ಲ ಅಕಾಡೆಮಿಗಳನ್ನ, ಎಲ್ಲ ಪ್ರಾಧಿಕಾರಗಳನ್ನ ಮುಚ್ಚಿಬಿಡ್ರಿ. ಎಷ್ಟೋ ಜನ ನಾಡೋಜ ಹರೇ ಅದು ನಿನ್ಗೆ ಕೊಟ್ಟಿರೋದು ಒಂದು ಗೌರವ, ಅದನ್ನೇ ಹೆಸರು ಮಾಡ್ಕೊಂಡ್ಬಿಟ್ಟಾರೆ. ಮೊದಲನೇ ಹೆಸರೇ ನಾಡೋಜ. ಒಬ್ಬೊಬ್ರು ಎಷ್ಟೆಷ್ಟು ಸಲ ಸ್ಥಾನಮಾನಗಳು ಬರ್ತೀರಿ, ಎಷ್ಟೆಲ್ಲ ಚೇರ್ಮನ್ಗಳಾಗ್ತೀರಿ. ನೀವು ಗುಲಾಮರಿಗೆ ನೀವು ಕೊಡೋದು ಪ್ರಶಸ್ತಿಗಳನ್ನ. ಇದು ಕುವೆಂಪು ಒಲವು ನಿಲುವು ಅಂತ ಈ ಪುಸ್ತಕದ ಹೆಸರಪ್ಪ. ಸರ್ ನೀವೇ ಬರೆದಿರೋದು? ಹೌದು. 79ರಲ್ಲಿ ಇಡೀ ಕುವೆಂಪು ಅವರನ್ನ ಇವತ್ತು ಅಕಾಡೆಮಿಗಳು ಅವು ಇವೆಲ್ಲ ಹುಟ್ಕೊಂಡ್ಮೇಲೆ ಕೈಪಿಡಿ, ಆಮೇಲೆ ಓದು, ಏನೇನೋ ಹೆಸರುಗಳು ಇಟ್ಕೊಂಡು ಎಲ್ಲ ಮಾಡಿದ್ದಾರೆ. ಈ ಎಲ್ಲ ಇದಕ್ಕೆ ಮೂಲ ಇಲ್ಲಿದೆ. ಇದನ್ನ ಬನ್ನಂಜೆಯವರು ಇದಕ್ಕೆ ಮುನ್ನುಡಿ ಬರೀತಾ ಹೇಳ್ತಾರೆ. ನೀವು ಆದ್ಯ ಪ್ರವರ್ತಕ ಅಂತ ಕರೆದಿಯಲ್ಲ ನನ್ನ ಈ ಕೆಲಸಕ್ಕೆ ಗೊತ್ತಾಯ್ತಾ? ಈ ಬುಕ್ಕು ನಾನು ಹೇಳಿದ್ನಲ್ಲ ನಿನಗೆ, ನಾನು ಇದನ್ನ ತಂದಾಗ ಇಷ್ಟು ನಾನು ಬರ್ಕೊಂಡಲ್ಲ. ಅವತ್ತು ಮೊಬೈಲ್ ಇತ್ತ ಇಲ್ಲ, ಜೆರಾಕ್ಸ್ ಇತ್ತ. ಆಮೇಲೆ ಕುವೆಂಪು ಅವರಿಗೆ ಒಂದು ಅಕ್ಷರ ಏನಾರು ಎಲ್ಲಾದರೂ ಕೂಡ ತಪ್ಪು ಅಂತ ಹೇಳಲಿಕ್ಕೆ ಅವಕಾಶ ಇತ್ತ. ನಾನು ಯಾವ 18 ವರ್ಷದ ಹುಡುಗ ಇಷ್ಟು ನಾನು ಕಾಪಿ ಮಾಡ್ಕೊಂಡಿದ್ನಲ್ಲ. ಅಂದರೆ ಸ್ಟಡಿ, ಇದು ಸಂಶೋಧನೆ, ಇದು ನಾನೇ ಮಾಡ್ಕೊಂಡಲ್ಲ. ಒಂದು ಅಕ್ಷರ ಎಲ್ಲಿಯೂ ಕೂಡ ತಪ್ಪಿಲ್ಲ. ನೋಡಿ, ಈಗ ಬೇಡುತಿಹೆ ನಡಿಗಡಿಗೆ ನಿನ್ನಡಿಗೆ ಮುಡಿಚಾಚಿ. ಸರ್ ಏನು ಸ್ಪಷ್ಟತೆ ಸರ್. ಬೇಡುತಿಹೆ ನಡಿಗಡಿಗೆ ನಿನ್ನಡಿಗೆ ಮುಡಿಚಾಚಿ, ತಿಳಿಯದವರಾಡಿಕೊಳ್ಳಲತಿ ಎಂದು. ತಿಳಿದವರು ನನ್ನನ್ನು ಆಡ್ಕೊಳ್ಳದೆ ಇದ್ದ ಹಾಗೆ ಮಾಡು ದೇವ್ರೆ. ನಾನು ಇದು ನಿನಗೆ ಅಂತ ಓದಿ ಹೇಳ್ತಾನೆ, ತೆಗೆದಿದ್ದೇನೆ. ಬಲ್ಲೆನಂ ಮುಂದಿರುವ ಯಾತ್ರೆಯ ಮಹದ್ದೂರಮಂ ಬೃಹದ್ಭಾರಮಂ ರುಂದ್ರ ಪಾರಾವಾರಮಂ ಹಸುಳೆ ಹೆಗ್ಗಾಡಿಗಳುಕುವೋಲಳುಕಿದಸು ಶಿಚು. ಹಸು ಅಂತಾನೆ ಪುಟ್ಟ ಮಗು ಹೆದರಿ ಬೇಡುತ್ತಿದೆ. ನಾನು ಕುವೆಂಪುಗೆ ಪ್ರತಿಷ್ಠೆ ಕೊಬ್ಬು ಅಂತಾರಲ್ಲ, ಅವರಿಗೆ ಹಸುಳೆ ಹೆಗ್ಗಾಡಿಗಳುಕುವೋಲಳುಕಿದ ಹಸು ಶಿಶು ನಾನು, ಹೆದರಿ ಬೇಡುತ್ತಿದೆ ನಿನ್ನ ನಡಿಗಡಿಗಿಂತೂ ಓ ತಾಯೇ. ಸರ್ ರಾಮಾಯಣ ದರ್ಶನಂ ಪ್ರಾರಂಭದ ಪದ್ಯ. ಆದರೆ ಬೇಡುತಿಹೆ ನಡಿಗಡಿಗೆ ನಿನ್ನಡಿಗೆ ಮುಡಿಚಾಚಿ. ಏನು ಲಯ, ಏನು ರಿದಮ್ ಸರ್ ಅದು. ಮತ್ತೆ ಬೇಡುತಿಹೆ ನಡಿಗಡಿಗೆ ನಿನ್ನಡಿಗೆ ಮುಡಿಚಾಚಿ. ಇದು ಕುವೆಂಪು. ಇದನ್ನ ಒಂದು ಅಕ್ಷರ ತಪ್ಪಿಲ್ದಾನೆ ನಾನು 18 ವರ್ಷದ ಹುಡುಗ ಬರ್ಕೊಂಡಿದ್ದೀನಲ್ಲ. ಇದು ಫಸ್ಟ್ ಎಡಿಷನ್. ಸರ್ಕಾರದವರು ಪ್ರಕಟಿಸಿರೋದು 2nd ಎಡಿಷನ್. ಕರೆಕ್ಟು. ಪ್ರಾಧಿಕಾರದವರು ಪುಸ್ತಕ ಪ್ರಾಧಿಕಾರ 3ನೇ ಎಡಿಷನ್ ಇವಾಗ ಬಂದಿದೆ. ನಾನು ಸಾಯೋದ್ರಲ್ಲಿ ಇದು 100 ಎಡಿಷನ್ ಕಾಣಬೇಕು ಅಂತ ಬರ್ತೀನಿ. ಮನೆಗೆ ಹೋಗಬೇಕು. ಭಗವದ್ಗೀತೆ ಅಲ್ಲ, ಬೈಬಲ್ ಅಲ್ಲ, ಕುರಾನ್ ಅಲ್ಲ, ಇಡೀ ಭಾರತಕ್ಕೆ ಈ ಬುಕ್ಕು ಅನುವಾದ ಆಗಬೇಕು, ಹೋಗಬೇಕು ಅನ್ನೋದು ನನ್ನ ಹಠ. ಬಟ್ ನನಗೆ ಅಧಿಕಾರ ಇಲ್ಲ, ಜನಬಲ ಇಲ್ಲ, ಜಾತಿ ಬಲ ಇಲ್ಲ, ಯಾವ ಬಲವೂ ಇಲ್ಲ, ಬರೀ ಬಲ ಅಷ್ಟೇ. ಆದರೆ ಅಂಥದ್ದು ಏನಿದೆ ಬುಕ್ಕಲ್ಲಿ? ಅಂದರೆ ಮನೆಗೆ ಹೋಗುವಂಥದ್ದು. ಬೈಬಲ್ಲು ಒಂದು ಜಾತಿಗೆ, ಹೌದು. ಕುರಾನು ಒಂದು ಮುಸ್ಲಿಮರ ಪವಿತ್ರ ಗ್ರಂಥ, ಹೌದು, ಅಪಹಾಸ್ಯ ಮಾಡಲ್ಲ. ಭಗವದ್ಗೀತೆ ನೀವು ಹಿಂದೂಗಳದು ಇದು. ಅರೇ ನಮಗೂ ನಿನಗೂ ಮಾನವರ ಕೈಪಿಡಿಕಣೆಯ ಇದು. ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲ ಮನುಜ ಮತ ವಿಶ್ವಪಥ. ಮನುಜರಾದವರಿಗೆ ವಿಶ್ವಪಥವನ್ನು ತೋರಿಸುವಂಥ ಏಕೈಕ ಕವಿ ಭಾರತದಲ್ಲಿ ಟ್ಯಾಗೋರು ಅಲ್ಲ, ಕುವೆಂಪು. ಕೇಳು ಪ್ರಶ್ನೆ, ಹೂ ಬೇಡ.
ಹೇಗೆ? ಟ್ಯಾಗೂರು ಬ್ರಹ್ಮ ಸಮಾಜ, ದೇವರಿಲ್ಲ ಅನ್ನೋರು ಅಲ್ವಪ್ಪ. ಎಲ್ಲ ದೇವರನ್ನು ಕೂಡ ಗೌರವಿಸ್ತಾ ಇದ್ದವರು ಕುವೆಂಪು. ಆದರೆ ಅವರು ಎಂದೂ ಜೀವಮಾನದಲ್ಲಿ ದೇವಸ್ಥಾನಕ್ಕೆ ಹೋದವರಲ್ಲ. ಯಾವ ದೇವಸ್ಥಾನಕ್ಕೆ ಹೋಗಲಿಲ್ವೋ, ಯಾವ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಬಿದ್ನಲ್ಲ ಹರಿಹರ ಪ್ರಿಯ, ಅಲ್ಲಿಂದ ಬಂದಲ್ಲಯ್ಯ ನಿನ್ನ ಹತ್ರಕ್ಕೆ, ಕುವೆಂಪು ಹತ್ರಕ್ಕೆ. ಅದು ಗ್ರೇಟ್. ಇದನ್ನು ನೀನು ಹೇಳ್ಬೇಕಂತ. ದೇವಸ್ಥಾನದ ಅರ್ಚಕರ ಮಗ, ದೇವಸ್ಥಾನದಲ್ಲಿ ಬೆಳೆದವನು ನಾನು. ನಿನ್ನ ಜನ್ಮದಲ್ಲಿ ನೀನು ದೇವಸ್ಥಾನಕ್ಕೆ ಹೋಗ್ಲಿಲ್ವಲ್ಲಯ್ಯ, ನಾನು ಹುಡ್ಕೊಂಬಂದಲ್ಲಯ್ಯ, ನೀನೇ ದೇವರು ಅಂತ. ಇದು ಕ್ರಾಂತಿ ಅಲ್ವೇ? ನಾನು ದೇವಸ್ಥಾನದಲ್ಲೇ ಇದ್ದೀರಿ, ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಜೋರಾಗಿರ್ಬೋದಾಗಿತ್ತಲ್ಲ. ದೇವಸ್ಥಾನ ಬಿಟ್ಟು ಬಂದೆ. ಯಾಕೆಂದರೆ ನೀನು ದೇವಸ್ಥಾನ ದೂರ ಮಾಡಿದ್ದೆ. ಇಷ್ಟು ಈಗ ಹೊಳೆದಿರೋದು, ಈಗ ಇನ್ಸೈಟ್ ಅಂದರೆ ಇದು. ಇನ್ನು ಹೇಳ್ಬೇಕು ನಿನ್ನ ಜಗತ್ತಿಗೆ. ದೇವಸ್ಥಾನ ಧಿಕ್ಕರಿಸ್ತವನ್ನ, ದೇವಸ್ಥಾನದ ಅರ್ಚಕನ ಮಗ, ಅರ್ಚಕ ನಾನು, ಒಬ್ಬ ಪೂಜಾರಿ ನಾನು, ನಿನ್ನ ಬಂದು ಆರಾಧಿಸ್ತಾ ಇದ್ದೀನಲ್ಲ, ದೇವರಿಗಿಂತ ದೊಡ್ಡವನಲ್ವ ನೀನು? ಈ ಕೆಲಸ ಇದು ಮಾಡಿದೆ ಸರ್ಕಾರ, ಸಮಾಜ. ಅವರಿಗೆ ಇದಾರಲ್ಲ ಹಿತವರರು, ಗೊತ್ತಾಯ್ತು, ಇನ್ನೊಬ್ಬರನ್ನ ಅವಹೇಳನ ಮಾಡಿ ಸ್ಥಾನಮಾನ ಪಡೆಯೋರು ಇದಾರಲ್ಲ, ಅವರು ನನ್ನಂಥವ್ರನ್ನ ತುಳಿತಾ ಇದ್ದಾರೆ. ಜನ ಅಲ್ಲ, ಸಮಾಜ ಅಲ್ಲ, ಜನತೆ ಅಲ್ಲ. ಆದರೆ ಅದಕ್ಕೂ ಮೊದಲು ಜೊತೆಯಲ್ಲಿಯೇ ನಾನು ಬಡವ, ನಿನಗೆ ಹೇಳಿದೆ. ಬಡವ ಅನ್ನೋದು ಏನು ದೊಡ್ಡ ವಿಶೇಷಣವಾಗಿ ಹೇಳ್ಕೊತಾ ಇಲ್ಲ, ಆಗ ಹಾಗಿದ್ದೆ ನಾನು ಚಿಕ್ಕ ವಯಸ್ಸಿನಲ್ಲಿ ಚಡ್ಡಿ ಹಾಕೋತಾ ಇದ್ದೆ. ಅದಕ್ಕೆ ಮೊದಲು ಚಡ್ಡಿಯೂ ಇರಲಿಲ್ಲ. ಏನಪ್ಪ ಮಾಡ್ತೀವಿ ಅದಕ್ಕೆ? ಎಲ್ಲರೂ ಇದ್ದಂಗೆ ನಾನು ಇದ್ದೆ, ಚಡ್ಡಿನೂ ಇಲ್ದೇ ಇದ್ವಲ್ಲೋ ನಾವು. ಪಾಪ ತಂದೆ ತಾಯಿ ಆದವರು ಮಾನ ಹೋಯ್ತದೆ, ಅವ್ರದ್ದು ನಮ್ದಲ್ಲ. ನಾವು ಚಡ್ಡಿ ಹಾಕೊಳ್ಳೋದ್ರೆ ಅವರು ಮಾನ ಹೋಯ್ತದೆ ಅಂತ ಹಾಕ್ತಾ ಇದ್ರು. ಹಾಗೆ ಸಾಹಿತ್ಯಕ್ಕೆ ಅಡಿ ಇಟ್ಟಾಗ ನಾನು ಕಾಸಿಲ್ಲ, ಪೇಪರ್ ಇಲ್ಲ, ಉದ್ಯೋಗ ಇಲ್ಲ, ಏನೂ ಇಲ್ಲ, ಕಂಡ ಪುಸ್ತಕವನ್ನು ಕಾಪಿ ಮಾಡಿಬಿಡ್ತಾ ಇದ್ನಲ್ಲಯ್ಯ. ಒಂದು ಪುಸ್ತಕ ನೋಡಿ, ಹೊಕ್ಕಳಲ್ಲಿ ಹೂವಿಲ್ಲ ಎಡಿಷನ್ ಪ್ರಿಂಟೆಡ್ ಇದೆ ನನ್ನ ಹತ್ರ ಈಗಲೂ. ಅದೇ ಎ ಕೆ ರಾಮಾನುಜನ್ ಬುಕ್ಕನ್ನ ಹೇಗಿತ್ತು ಹಾಗೆ ಬರ್ದಿದ್ದೀನಿ. ಇಲ್ಲೇ ನಾನು ಹುಟ್ಕೊಂಡ್ಬಿಟ್ಟೆ ಪ್ರೂಫ್ ರೀಡರು. ಓಕೆ, ನಂದೇ ಅಕ್ಷರ, ಪ್ರಿಂಟಿಂಗ್ ಕಾಪಿ. ಎಸ್. ಆಮೇಲೆ ಇದು ಅದು ರೂಢಿ. ನೀನು ಒಬ್ಬರನ್ನ ಅನುಸರಿಸ್ತಾ, ನೀನು ಮಲ್ಲಿಕಾರ್ಜುನ ಮನ್ಸೂರನ್ನ ಅನುಸರಿಸಕ್ಕೆ ಹೋದಿನವೇ ಅಂದ ತಕ್ಷಣವೇ ಅಕ್ಕ ಕೇಳವ್ವ ಸರ್, ನಾನು ಹಂಗಾಡ್ಬೇಕು ಸರ್, ನಾನು ಹಂಗಾಡ್ಬೇಕು. ಇನ್ನೂ ಅಂತ ಇದೀಯಾ, ಹಂಗಾಡ್ಬೇಕು ಮನ್ಸೂರ್ ಥರ ಅಂತೀಯ. ಹಾಗೆ ಪ್ರಾರಂಭಿಕ ಬರಹಗಳು, ಪ್ರಾರಂಭದಲ್ಲಿ ಒಂದು ಅಕ್ಷರ ಎಲ್ಲಾದರೂ ಹೊಡೆದಿದ್ದು ಬಡ್ದಿದ್ದು ಓಕೆ ಎಲ್ಲೂ ಇಲ್ಲ. ಓಕೆ, ಹೇಗಿದೆಯೋ ಹಾಗೆ, ಪುಸ್ತಕ ಹೇಗಿದೆಯೋ ಹಾಗೆ. ಇದನ್ನ ಕೋಟ್ ಮಾಡ್ತಾ ಇದ್ದೆ ನಾನು, ಪೇಜ್ ನಂಬರ್ ಎಷ್ಟು, ಸಾಲಿಟ್ಟು ಅಂತ. ಅಂಗುಲಗಳು ಪ್ರಕಾಯ ಪ್ರವೇಶ ಹೇಳ್ಬಿಡೋದು. ಎಸ್, ಇದು ನೋಡು ತಿರುಮಲೇಶ್ ಅವ್ರದ್ದು ಮುಖವಾಡಗಳು. ಇವತ್ತು ತಿರುಮಲೇಶು ನನ್ನನ್ನು ಅವರು ಒಬ್ಬ ಜ್ಞಾನದಾಹಿ ಅಂತ ನನ್ನ ಪುಸ್ತಕಕ್ಕೆ ಕೊಡ್ತೀನಿ. ಎಸ್ ಎಲ್ ಭೈರಪ್ಪ ಅವ್ರ ಪುಸ್ತಕಕ್ಕೆ ಮುನ್ನುಡಿ ಬರೀತಾರೆ. ಆಗ ಅವತ್ತು ನಾನು ತಿರುಮಲೇಶ್ ಅವ್ರ ಪುಸ್ತಕ ಪ್ರತಿ ಎತ್ತಿದ್ದೀನಲ್ಲ, ಪ್ರತಿ, ನಾಟ್ ಕಾಪಿ ಅಲ್ಲ, ಪ್ರತಿ ಹೇಗಿದೆಯೋ ಹಾಗೆ. ಇದನ್ನು ಯಾರೂ ಮಾಡಿದ್ದಿಲ್ಲ, ಎಲ್ಲೂ ಮಾಡಿದ್ದಿಲ್ಲ ಸರ್. ಅಂದರೆ ಇದೆಷ್ಟು 50 ವರ್ಷದಿಂದ ಬರ್ಕೊಂಡಿರೋದು ನೀವು? ಹೌದಾ, 70 ಅಂದರೆ ಎಷ್ಟಾಯಿತು? ಅದೊಂದು 53 ವರ್ಷ ಹಾಗೆ ಇದೆಯಲ್ಲ, ನಿನ್ನ ಕೈನಲ್ಲೇ ಇದೆಯಲ್ಲ. ತೆಗೆದುಬಿಟ್ರೆ ನೋಡಿ, ಎಲ್ಲ ರೆಡ್ ಪೆನ್ನಲ್ಲಿ ಹೇಗಿತ್ತ ಫ್ರಂಟ್ ಪೇಜು, ಅಲ್ಲಿ ಇಲ್ಲೂ ಹಾಗೆ ಇದೆ ನೋಡಿ. ಇದು ಯಾಕೆ ಬೇಕು ನನಗೆ? ಇದು ಬೆಲೆ ಎಷ್ಟು, ಪ್ರಕಾಶನ ಎಷ್ಟು, ಆ ಡೀಟೇಲು ಎಲ್ಲ ಎಷ್ಟು ಹೇಗೆ ಎಲ್ಲೆಲ್ಲಿತ್ತು ಅಷ್ಟೇ ಗ್ಯಾಪು ನೋಡು. ಯಾರಿಗೆ ಅರ್ಪಣೆ ನೋಡಿಲ್ಲಿ, ಕಲಿಸದೆ ಅಡಿಗ ಅಲ್ವಾ? ಹೀಗೆ ನಂದು ಮನೋಹರ ಗ್ರಂಥಮಾಲೆ ಅಲ್ಲ, ಎಲ್ಲಾದ್ರೂ ನೀ ಯಾವುದೇ ಪುಸ್ತಕ ಒಂದು ದಿನದಲ್ಲಿ ಬರ್ಕೊಂಡ್ಬಿಡ್ತೀನಿ. ಇಷ್ಟ ಯಾರೋ ಕೊಟ್ಬಿಟ್ರೆ ಯಾರ ಹತ್ರ ಇಸ್ಕೊಂಬರೋದು ನೋಡು. ಕೆ ವಿ ತಿರುಮಲೇಶ್ ಅವ್ರದ್ದು ಎಷ್ಟು ದಿನದಲ್ಲಿ ಬರ್ಕೊಂಡಿರ್ಬೋದು ನೀವು? ಕನಿಷ್ಠ ಒಂದು 15 ದಿನ. ಪುಸ್ತಕ ನೋಡ್ಕೊಳ್ಳೋದು, ಬರೆಯೋದು. ಯಾಕಂದ್ರೆ ಮತ್ತೆ ಪೂರ್ಣ ಇದಕ್ಕೆ ಇದೇ ಕೆಲಸನೂ ಅಲ್ವಲ್ಲ, ಬೇರೆ ಬೇರೆ ನಿಮ್ಮ ಏನೂ ಇಲ್ಲ. ಇದೇ ಮಾಡಿದ್ರು 15 ದಿನ ಆಗುತ್ತೆ. ಒಂದು ಪುಸ್ತಕ ಅಷ್ಟು ಕಾಪಿ ಮಾಡಬೇಕು. ತಮಾಷೆ ಅಲ್ಲ. ತಪ್ಪಿಲ್ಲದೆ ಬರೀಬೇಕು ಅಂದರೆ ಶ್ರದ್ಧೆ ಇರಬೇಕು. ಆ ಶ್ರದ್ಧೆ ಬರಬೇಕು ಅಂತಂದ್ರೆ ಎನರ್ಜಿ ಇರಬೇಕು. ಗೊತ್ತಾಯ್ತಾ? ಕೂತ್ಕೊಂಡು ನೀನು 1 ಗಂಟೆ ಓದಲಾರೆ ಬರೀಲಾರೆ ಅಂದರೆ ಏನು ಮಾಡ್ಕೊತೀಯೋ? ಸಂಗೀತ ಕಲಿಯಕ್ಕೆ ಒಂದು 20 ವರ್ಷ, ಒಬ್ಬ ಗುರು ಹತ್ರ ನೀನು 30 ವರ್ಷ ಪಾಠ ಹೇಳಿಸ್ಕೊಳ್ದೇನೆ ಹೋದ ತಕ್ಷಣ ಏನು ಹುಟ್ಟು ಜ್ಞಾನಿಗಳ ನಾವು ಮನುಷ್ಯರಯ್ಯ. ಒಂದು ವಿದ್ಯೆ ಕಲಿಬೇಕು ಅಂದರೆ
ಸಮಯ ಬೇಕು ಪರಮೇಶ್ವರ. ನೆನ್ನೆ ಹೋಗ್ಬಿಟ್ಟು ಇವತ್ತು ಕಲಿಯೋಕ್ಕಾಗಲ್ಲ. ಹಾಗಾಗಿ ಟೈಮ್ ಹಿಡಿತದೆ. ಇದೆಲ್ಲ ಮಾಡಿದ್ದೀನಿ ಅನ್ನೋದು ಒಂದು. ನನ್ನ ಮನೆಗೆ ಕನ್ನಡ ನಾಡಿನ ಸಾಹಿತಿಗಳು ಯಾರ್ಯಾರಿದ್ದಾರೆ ಎಲ್ಲ ಕ್ಷೇತ್ರದವರು ಬರದೇ ಇರೋರೇ ಇಲ್ಲ. ಈ 3000 ಪುಟ ಇದ್ರಲ್ಲಿ ಬರೆದವ್ರೆ. ಆಮೇಲೆ ಕೊಂದವರೇ ಇವರು ನನ್ನ. ಬರೋದು ಹೊಗಳೋದು, ನಿನ್ನ ಬಿಟ್ಟರೆ ಜಗತ್ತಿಲ್ಲ ಅಂತ ಹೋಗೋದು, ಅಕಾಡೆಮಿಗಳು ಚೇರ್ಮನ್ ಆಗೋದು. ನಾನು ಇಲ್ಲೇ ಇರೋದು. ಅರ್ಥ ಆಯ್ತಾ ನಿನಗೀಗ? ನಿನ್ನ ಹತ್ರ ವಿದ್ಯೆ ಕಳೀತಾರೋ, ನಿನ್ನಿಂದ ನಾನು ಪ್ರಸಿದ್ಧಿ ಆಗ್ತೀನಿ. ನಾನು ಹೇಳೋದು ಅವನಿಗೆ ಹೆಂಗೆ ಬರ್ತಿತ್ತು, ನಾನು ಅವನಿಗೆಲ್ಲ ಹೇಳ್ಕೊಟ್ಟೆ ಪರಮೇಶ್ವರನಿಗೆ. ಹಿಂಗೆ ತೆಗಿ, ಹಂಗೆ ತೆಗಿ. ಲಂಕೇಶ್ವರಿಗೆ ಕ್ಯಾಮ್ರಾ ಅಂದರೆ ಏನು ಅಂತ ಗೊತ್ತಿಲ್ಲ, ಆದರೆ ಅವ್ನ ಬುದ್ಧಿವಂತಿಕೆ, ಅವನ ಶಕ್ತಿ, ಪ್ರತಿಭಾಶಕ್ತಿ ಇದಿಲ್ಲ. ನಿನಗೆ ಕ್ಯಾಮ್ರಾ ಗೊತ್ತಿತ್ತಾ? ಕ್ಯಾಮ್ರಾದಲ್ಲಿ ಯಾವತ್ತಾರು ಕಣ್ತೂಸ್ ನೋಡಿದ್ಯಾ? ಒಂದು ಶಾರ್ಟ್ ತೆಗೆದಿದೆಯಾ? ಇಲ್ಲ. ಅದನ್ನು ತೆಗೆದವನು ಚಂದ್ರಶೇಖರ್, ಹುಲಿ ಚಂದ್ರಶೇಖರ್. ಆಮೇಲೆ ಗೌರಿ ಶಂಕರ್ ಅವನು ಮಾಡಿರೋದು. ನೀನು ತೆಗೆದಿದೀಯ, ನಿನ್ನ ಇದು ಬೇರೆ. ಗೊತ್ತಾಯ್ತಪ್ಪ? ಹಾಗೆ ಅದೇ ಲಂಕೇಶು ಪತ್ರಿಕೆ ತಂದ್ರಲ್ಲ, ವಾರಪತ್ರಿಕೆ, ಅದು ಪೂರ್ತಿ ಲೇಔಟು ಡಿಸೈನ್ ಎಲ್ಲ ಕೂಡ ಜಾಣಗೆರೆ ವೆಂಕಟರಾಮಯ್ಯ ಅವರು ಮಾಡಿದ್ದು. ಈಗ ಪತ್ರಿಕೋದ್ಯಮ ಗೊತ್ತಾ ಲಂಕೇಶ್? ಮಿಸ್ಟರ್ ಲಂಕೇಶ್, ಹಾಂ, ನೀವು ಪತ್ರಿಕೋದ್ಯಮ ಗೊತ್ತೇನ್ರಿ? ಚಲನಚಿತ್ರ ಗೊತ್ತೇನ್ರಿ? ದುಡ್ದವ್ರು ಯಾರು? ಕೀರ್ತಿ ನಿಮ್ಮದು. ಜಾಣಗೆರೆಯವ್ರು ಮಾಡಿದ್ದ ಅಲ್ಲಿ? ಹೌದು, ಸಹ ಸಂಪಾದಕರು. ಎಲ್ಲ ಬುದ್ಧಿಜೀವಿಗಳು, ಎಲ್ಲ ಎಳಪಂಥೀಯರು, ಎಲ್ಲ ಹೋರಾಟಗಾರರೆಲ್ಲ ಸೇರಿಕೊಂಡ್ರು. ಅವ್ರನ್ನ ಬೀದಿಗೆ ಹಾಕಿದಾರಲ್ಲ ಜಾಣಗೆರೆ ವೆಂಕಟರಾಮಯ್ಯನ. ನೀವು ಲಂಕೇಶ್ ಸಮ ಅಂತ ಹೇಳಿ ಒಪ್ಕೊಳಕ್ಕೆ ಸಿದ್ಧ ಇದ್ದೀರಾ? ಬಟ್ ಅವ್ರು ಲಂಕೇಶ್ ಸಮಾನೇ. ಹೌದು. ಎಷ್ಟು ಪತ್ರಿಕೆಗೆ ಆಗ್ತಾ ಸಂಪಾದಕ ಆಗಿರಲಿಲ್ಲ ಅಲ್ವಾ? ಪತ್ರಿಕೋದ್ಯಮದ ಬಗ್ಗೆ ಮಾತಾಡ್ತಾ ಇರೋದು ನಾನು. ಕತೆ, ಕಾದಂಬರಿ, ನಾಟಕ ಅಲ್ಲ. ಗೊತ್ತಾಯ್ತಾ? ಇದು ನ್ಯಾಯ. ಈಗ ನಾನು ಕೇಳಿದ್ರೆ ಜಾಣಗೆರೆನೇ ಹೇಳ್ತಾನೆ, ಸಾರ್ ನನ್ನ ಯಾಕೆ ಸಾರ್ ಹೇಳಿದ್ರಿ? ಆ ಪರಮೇಶ್ವರ್ ಬಂದ ಅಂದ್ಬಿಟ್ಟು ಕೂರ್ಸ್ಕೊಂಡ್ಬಿಟ್ಟು ನನ್ನ ಬಗ್ಗೆ ಎಲ್ಲ ಮಾತಾಡ್ತಿರಲ್ಲ, ನಾನು ಹೆಂಗೋ ಬದುಕತ್ತಾ ಇದ್ದೀನಿ ಸಾರ್. ಎಲ್ಲ ಎಳಪಂತೀರು ನನ್ನ ಹೆಸರು ಹೇಳ್ಬಿಟ್ರಿ ಅಂತ ನಾನೇ ಹೇಳ್ಕೊಟ್ಟಿದ್ದೀನಿ ಅಂತ ಆಗ್ಬಿಡ್ತದಲ್ಲ ಸರ್. ಅಂದರೆ ನಾನು ಎಲ್ಲಿಗೋ ಪಾಳ್ಪಾಯ ಬೀಳಿಲ್ಲ. ಗೊತ್ತಿರೋದು ಹೇಳ್ಬೇಡ ಸತ್ಯ. ಇಷ್ಟು ಬರ್ದಿದ್ದೀರಲ್ಲ ಬಂದು, ಇವನೇ ಅಧಿಕೃತ ಅಂತ ಇದನ್ನು ತಗೊಂಡು ತಿಪ್ಪೆಗೆ ಹಾಕ್ಲಾ, ಸುಡ್ಲಾ? ಬರೀತಾರೆ ಇವರು ಕಲಬುರ್ಗಿಯವರು. ನೋಡಪ್ಪ, ಇದಕ್ಕಿಂತ ನೀವೆಲ್ಲ ಕಲಬುರ್ಗಿಯವ್ರನ್ನ ಮಹಾತ್ಮರು ಅಂತಿಲ್ಲ. ಸುಮ್ಮನೆ ಒಂದು ಎಕ್ಸಾಂಪಲ್. ನಾನೇನು ಬೇಕು ಇದನ್ನೇ ಅಂತ ಅಲ್ಲ, ಯಾರನ್ನು ಬೇಕಾದ್ರೂ ತೋರಿಸ್ಬಲ್ಲೆ. ಕಲಬುರ್ಗಿ ಸಾರನ್ನು ಮಾತ್ರ ತೋರಿಸ್ತೀನಿ. ನನಗೇನು ಕೊಟ್ಟರು ನೀವು? ಏನು ಮಾಡಿದ್ರು? ಕಲಬುರ್ಗಿಯವ್ರು ಏನು ಮಾಡಿದ್ರು ನನಗೆ? ಎಕ್ಸಾಂಪಲ್ ಏನು ಮಾಡಿದ್ರಪ್ಪ? ತಗೋ. ಪುಸ್ತಕ ಮನೆ ನಮ್ಮ ನಾಡಿನ ಅಪೂರ್ವ ಸಂಪತ್ತು. ಇದನ್ನು ನೋಡುವ ಭಾಗ್ಯ ಎಂದು ನನಗೆ ಲಭಿಸಿತು. ಇದು ನನ್ನ ಜೀವನದ ಅಪೂರ್ವ ಕ್ಷಣ. MM ಕಲಬುರ್ಗಿ, ಆಗಸ್ಟ್ 93. ಏನು ಮಾಡಿದ್ರಿ ನೀವು ನನಗೆ? ಕರ್ನಾಟಕ ರತ್ನ ಕೊಟ್ರಾ? ರೋಡಿಗೆ ಹೆಸರಿಟ್ರಾ? ನಾನು ಅಷ್ಟು ಗುಜ್ಜಿಗಿನ ಕೆಲಸಕ್ಕೆ ಬರದೇ ಇದ್ದು ಕೆಲಸ ಮಾಡಿದ್ದೀನಾ? ಎಲ್ಲ ನೀವೇ ಹೊಡ್ಕೊಳ್ತಾ ಇದ್ದೀರಲ್ಲ. ನಿಮಗೆ ಪಂಪ ಪ್ರಶಸ್ತಿ ಬೇಕು, ನನಗೇನು ಬೇಡವಾ? ನನಗೆ ಹಕ್ಕಿಲ್ವಾ? ಮತ್ತು ಯಾಕೆ ಇಟ್ಟಿದ್ದೀರಿ ಅದನ್ನು? ನೀವು ಹೊಡ್ಕೊಳಕ್ಕ? ನೀವು ಮೊದಲನೇವನು ಬೇಡ್ರಿ, 100ನೇವನಾರು ಆಗಕ್ಕೆ ನಾನು ಸಿದ್ಧ ಇದ್ದೀನಲ್ಲ. ಇಲ್ಲ, ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ನೀವು ಆಗ್ಬೋದು, ನಾನು ಆಗಬಾರ್ದಾ? ನಾನು ಬರ್ಕೊಳ್ದೇ ಭಾಷಣ ಮಾಡ್ತೀನಿ ಅಷ್ಟೇ. ಹೇಳೋಪ್ಪ ಪರಮೇಶ್ವರ, ನೀನು ಇದು ಎಷ್ಟು ಜನದ ಬೇಡ ನೋಡಿಲಿ, ಎಷ್ಟು ಜನದ ನಿನಗೆ? ಅಯ್ಯೋ ನೋಡು, ಕೀರಮ್ ನಾಗರಾಜು ನೋಡಪ್ಪ. ಹೌದು, ಅವನ ಎಲ್ಲರೂ ಕೀರಮ್ ನಾಗರಾಜು ಅಂದರೆ ಸಂತ. ಹೌದು, ನಾನೇನು ಬಂತೀರ? ಅವ್ರು ಹೇಳ್ತಾರೆ ನಿಮ್ಮ ಹತ್ರ ಇರುವ ಇಷ್ಟು ಇದು ಎಲ್ಲೂ ಸಿಕ್ಕಲಿಲ್ಲ ನನಗೆ. ಅವ್ರಿಗೆ 1.5 ಲಕ್ಷ ಸಂಬಳ, ನನಗೆ 1.5 ಪೈಸಾ ಇಲ್ಲ ಅವ್ರಿಗೆ ಕೊಟ್ಟಿದ್ದಕ್ಕೆ. ಅವ್ರ ಶಿಷ್ಯರು ಅರ್ಥ ಮಾಡ್ಕೊಳ್ಳೋದು ಬೇಡವಾ? ನಿಜಕ್ಕೂ ಹರಿಹರ ಪ್ರಿಯ, ನಮ್ಮ ಕಾಲದ ಆಕರ ವಿಜ್ಞಾನಿ. ಅವ್ರು ಬರೆದಿರೋ ಸಾಲು ಅವರೇ. ಯಾರ್ದು ಬೇಕು ಇದೆಲ್ಲ? ಮಕ್ಕಳು ಬಿಡು, ಬಂದವರು ಹೋದವರೆಲ್ಲ ಬರೆದಿರೋ ಆರಾಮಿತ್ರ. ನಮಗೆ ಈ ಪುಸ್ತಕ ಬೇಕು, ನಾಳೆ ಅವ್ರು ಭಾಷಣ ಮಾಡಬೇಕು. ಕಡೆಗೊಂಡು ಶಂಕರ ಭಟ್ರ ಕೃತಿಗಳು, ಮುಖ್ಯವಾಗಿ ಕಾವ್ಯ, 1 ವಾರದ ಮಟ್ಟಿಗೆ ಬೇಕಾಗಿದೆ. ಅಂದರೆ ಅರ್ಥ ಏನು? ನಾನು ಮಡಿಕೊಂಡು ನಿಮಗೆ ಕೊಡೋಕ್ಕ? ಕ್ರೂರವಾಗಿ ಮಾತಾಡ್ಬಿಟ್ರೆ ನಿನ್ನ ಚಾನಲ್ನ ಬಹಿಷ್ಕರಿಸ್ಬಿಡ್ತಾರೆ. ಈಗೇನಾರು ನಾನು ಸಾಕ್ಕೊಳ್ಳೋದು ನಿಮ್ಮನ್ನು ಸಾಕೋದಾ? ಕಡೆಂಗೋಡ್ಲು ಶಂಕರ ಭಟ್ರ ಬಗ್ಗೆ ನಾನೇ ಯಾಕೆ ಮಾತಾಡಬಾರ್ದಯ್ಯ? ನೀನೇನು ಮಾತಾಡಬೇಕು? ನೀನು ಇಟ್ಕೊಂಡಿದ್ರೆ ನೀನು ಮಾತಾಡ್ತಿದ್ದೆ, ನಿನಗಿಲ್ಲ. ನಾನು ಅವ್ರನ್ನ ಅಂತಿಲ್ಲ, ಹೀಗೆ ಎಲ್ಲರೂ ಅಂತ. ನೀನು ಯಾರನ್ನು ನೋಡಿದ್ರು ನೀನು ನೋಡಿಲಿ, ಮುಕುಂದರಾಜು. ನೋಡಪ್ಪ, ಈಗ ಅವ್ನು ಮುಕುಂದರಾಜು ಏನು ಬ್ರಾಹ್ಮಣರನ್ನೆಲ್ಲ ಒದ್ದೋಡಿಸ್ಬಿಡ್ಬೇಕು ಅಂತ. ನನ್ನ ಒದ್ದೋಡಿಸ್ಬಿಡ್ಬಿಡಿ, ನೀವು ಸುಖವಾಗಿರಿ ಅಲ್ವಪ್ಪ. ಯಾರನ್ನೇ ನೋಡಿಲಿ, ಈ YSV ದತ್ತ ನೋಡು, 93 30 ವರ್ಷದಿಂದನೇ
ಅದು ಬೇಡ ಬಿಡಯ್ಯ. ಇಲ್ಲಿ ನೋಡಯ್ಯ, ದೊಡ್ಡವರು ವ್ಯಾಸರಾಯ ಬಲ್ಲಾಳರು, ಬಲ್ಲಾಳರು, ರಾಮಮೂರ್ತಿ ಅವರು, ಲೈಬ್ರರಿಯನ್ನು, ರಾಘವೇಂದ್ರ ಕಾಸಿನೀಸಲು. ರಾಘವೇಂದ್ರ ಕಾಸಿನೀಸು ತಬ್ಬಲಿಗಳ ಕತೆ. ಅದು ಇದು ಒಂದು ಪುಸ್ತಕದಲ್ಲಿ ಅಂತ 3-4 ಬುಕ್ ಇಟ್ಟಿದ್ದೀರಿ ನೀವು. ಎಲ್ಲ ಅಲ್ಲ, ಆಗ ಆ ಕಾಲಕ್ಕೆ ಎಲ್ಲರೂ ಬಂದವ್ರೆ ಅಂತ ಹೇಳ್ತಾರೆ, ಬರದೇ ಇದ್ದವರೇ ಇಲ್ಲ. ಗಿರೀಶ್ ಕಾರ್ನಾಡು 92 ಬರ್ಕೊಟ್ಬಿಟ್ಟಿದ್ದಾರೆ ಅವರು. ಬರ್ಕೊಟ್ಟಿಲ್ಲ, ನೀನು ನೋಡಿ ಹೆಂಗಂದ್ರೆ ನಾನೇನು ಬರ್ಸಿ ಹಾಕೊಂಡು ಅಯ್ಯೋ ನೀನು ಇನ್ನೂ ಡ್ಯಾನ್ಜ್. ನಾನೇನು ಇಸ್ಕೊಂಬಂದಿದ್ದು ಇಟ್ಸ್ಕೊಂಡಿದ್ದೀನಿ ಅಂತಾರ ಮಾತಾಡ್ತೀಯಲ್ಲಯ್ಯ. ಅಲ್ಲ, ನೀನು ಹೆಂಗೆ ಕಾಣಿಸ್ತದೆ ಕಾರಂತರು, ಶಿವರಾಮ್ ಕಾರಂತರ. ಅಯ್ಯಯ್ಯೋ, ಅಮಾನಾಯಕರು. ಯಾರಿಲ್ಲೋ, ಯಾರಿಗೆ ಗೊತ್ತಿಲ್ಲಪ್ಪ, ಯಾರಿಗೆ ಗೊತ್ತಿಲ್ಲ ಹೇಳು ನೋಡು. ಈ ಪುಸ್ತಕ ಲೋಕ ವಾಗ್ದೇವಿಯ ಭಂಡಾರ ಅಂತ ಬರೆದವರು ಸಾವಿತ್ರಮ್ಮ ಅವರು. ಯಾವ ಸಾವಿತ್ರಮ್ಮ? ಸುರೇಶ್ ಕುಮಾರ್ನ ಹೆಂಡತಿ. ಇದೇ ಸುರೇಶ್ ಕುಮಾರ್ ಮಿನಿಸ್ಟರ್ ಆದಾಗ ನಾನು ಬದುಕಿದ್ದೀನಿ ಸತ್ತೀನಿ ಅಂತ ಕೇಳಲಿಲ್ವಲ್ಲ, ನಿನ್ನ ಹೆಂಡತಿ ಬಂದು ನನ್ನ ಬಗ್ಗೆ ಲೇಖನ ಬರಲಲ್ಲ, ಏನರ್ಥ? ಅವಳು ಪತ್ರಕರ್ತಳಾಗಿದ್ಲಲ್ಲ. ಜಿ ವಿ ಅಯ್ಯರು ಸಿನಿಮಾ. ಭೀಷ್ಮ, ಏನು ಚಲನಚಿತ್ರ ರಂಗದ ಭೀಷ್ಮ. ನಾನೇನು ತೋಲಾಂಡಿಯ? ನಾರಾಯಣ ಮಹಿಷಿ, ಹೇಮಲತಾ ಮಹಿಷಿ. ಎಸ್, ಮಹಿಷಿ ವರದಿ ನನ್ನ ಬಗ್ಗೆ ಬಂದಿದ್ದು ನೋಡಿ, ಎಂಥ ಕಾರ್ಟೂನ್ ಬರೆದಿದ್ದ ಅವತ್ತು. ಪುಸ್ತಕದ ಹುಳು ಥರ ಇದೆ ಅದು. ಓಕೆ. ದ ಸ್ಟೋರಿ ಆಫ್ ಬಿಬ್ಲಿಯೋಮ್ಯಾನಿಕ್, ಆಕರ ವಿಜ್ಞಾನಿ, ಬನ್ನಂಜೆ ಗೋವಿಂದಾಚಾರ್ಯ, ಮರಳು ಸಿದ್ದಪ್ಪ. ಇದು ಓದ್ತೀನಿ ಇವತ್ತು, ಏನೇ ಇರಲಿ. ನಮ್ಮಲ್ಲಿ ವಿಶ್ವವಿದ್ಯಾಲಯಗಳಿವೆ, ವಿಶ್ವವಿದ್ಯಾಲಯಗಳಲ್ಲಿ ಪುಸ್ತಕಾಲಯಗಳಿವೆ, ಸಾರ್ವಜನಿಕ ಪುಸ್ತಕಾಲಯಗಳೂ ಇವೆ. ಆದರೆ ನಮಗೆ ಬೇಕಾದ ಯಾವುದೋ ಅಪೂರ್ವ ಪುಸ್ತಕ ಬೇಕಾದಾಗ ಎಲ್ಲಿ ಸಿಗಬೇಕು? ವಿಶ್ವವಿದ್ಯಾಲಯಗಳಲ್ಲ, ಸಾರ್ವಜನಿಕ ಪುಸ್ತಕಾಲಯಗಳಲ್ಲ, ಹರಿಹರ ಪ್ರಿಯರಲ್ಲಿಗೆ ಹೋಗಬೇಕು. ಈ ಪುಟ್ಟ ಮನೆಯಲ್ಲಿ ಕನ್ನಡ ಸರಸ್ವತಿ ಸರಿಯಾಗಿ ಬಿಟ್ಟಿದ್ದಾಳೆ. ಇವರಿಗೆ ಡಾಕ್ಟ್ರೇಟು, ಇವ್ರಿಗೆ ಪದ್ಮಶ್ರೀ, ನನಗೆ ಇದು ಪರ್ಕೆ. ಸರಸ್ವತಿ ಇಲ್ಲಿ ಸರಿಯಾಗಿ ಇಲ್ಲ, ಅವಳೆ ಬಿಟ್ಟವಳೆ. ಇವ್ರಿಗೆ ಯಾರು ಬೀದಿ ಬೀದಿಲೆಲ್ಲ ರೋಡಲ್ಲೆಲ್ಲ ಯಾರು? ಏನು ನ್ಯಾಯ? ರೈತ ದುಡ್ದವನು ರೈತ ಕಣೋ. ಇಲ್ಲಿ ಮಾರಿ ತಿಂತಾ ಇರೋರು ಮೀಡಿಯೇಟ್ರು. ದುಡ್ದವನು ರೈತ, ಇದೆಲ್ಲ ಮಾಡಿಕೊಡ್ತಾ ಇರೋನು ರೈತ. ನಮ್ಮ ಗುರು ನೇಗಿಲ ಯೋಗಿ ಅಂತಾರೆ ನಮ್ಮನ್ನು. ಆದರೆ ನೀನು ನಮ್ಮನ್ನು ಬಳಸ್ಕೊಂಡು ಅಲ್ಲಿ 10 ರೂಪಾಯಿಗೆ ತರ್ತೀರಿ ಟೊಮೊಟೊನ, ಇಲ್ಲಿ ನೀವು 80 ರೂಪಾಯಿಗೆ ಮಾರ್ತೀರಿ, 100 ರೂಪಾಯಿಗೆ ಮಾರ್ತೀರಿ. ಅವನಿಗೆ 10 ರೂಪಾಯಿಗೆ ಹೋಗೋದು. ಅವನಿಗೆ ಹೆಂಡತಿ ಮಕ್ಕಳಿಲ್ವಾ? ಮುಂದಿನ ಬೆಳೆ ಬೆಳಿಬೇಡವಾ? ನಾನು ಭಾಷಣ ಮಾಡ್ತೀನಿ ಅಂದರೆ 25,000 ರೂಪಾಯಿ ತೊಗೋತೀನಿ ಅಂದರೆ, ಅಯ್ಯೋ 25,000 ರೂಪಾಯಿ ತೊಗೊಂಡ್ಬಿಡ್ತೇನೆ ನಾನು. ಅವನ್ನ ಯಾಕೆ ಕರೀತೀರಿ? ಅಯ್ಯೋ ನನ್ನ ಮಕ್ಕಳ ನಿಮ್ಮ ಪುಸ್ತಕ ತಗೊಂಬರಕ್ಕೆಯ, ನಾನು ಇಡ್ಲಿ ವಡೆ ತಿನ್ನಕ್ಕಲ್ಲ. ಯಾಕ್ರಿ ಕರಬ್ತೀರಿ? ಬಂಗ್ಲೆ ಕಟ್ಟಕ್ಕಲ್ಲ. ಮತ್ತೆ ಎಲ್ಲಿ ಕಟ್ಟಿದ್ದೀವಿ? ಈ ಬಿಲ್ಲರ್ ಇಲ್ದಾನೆ ಇದೆ. ಎಲ್ಲ ದೊಡ್ಡವರೆಲ್ಲ ಬಂದು ಬಿದ್ದೋಯ್ತದೆ ಬಿದ್ದು ನೆಗೆದು ಬಿದ್ದು ಹೋಗ್ಲಿ, ಆಮೇಲೆ ಯಾರು ಬರ್ತೀರಾ? ಎಲ್ಲಿಟ್ಕೊಳ್ಳಿ ನಾನು? ನನ್ನ ಹೆಂಡತಿ ಮಕ್ಕಳು ನಾನು ಮೇಲಿದ್ದು, ನನ್ನ ಹೆಂಡತಿ ಮಲಗಿರ್ತಾಳೆ ಕೆಳಗೆ, ಕುಸ್ತೋಗ್ಬಿಟ್ರೆ ಅವಳು ಸಾಯ್ತಾಳ ಇಲ್ವಾ? ಆ ಪುಣ್ಯ ನಿಮಗೆ ಬರಲಿ. ಯಾಕೆ ಬೊಮ್ಮಾಯಿಗೆ ಜಗತ್ತೆಲ್ಲ ಸುತ್ತಾರೆ, ಅಥವಾ ಬೊಮ್ಮಾಯಿ ಅಂತಲ್ಲ ಯಾರೇ ಆಗಲಿ, ಯಡಿಯೂರಪ್ಪನವ್ರಿಗೆ GSS ಶಿವರುದ್ರಪ್ಪನವರು ಲೆಟ್ರ್ ಬರೆದಿದ್ರು. ಆ ಮನುಷ್ಯನಿಗೆ ಮುಂದೆ ಜಾಗ ಇದೆ, ಒಂದು ಇದನ್ನು ಕಟ್ತಾನೆ, ಹಾಲು ಕಟ್ಕೊತಾನೆ, ದುಡ್ಡು ಕೊಡಿ ಅಂದರೆ 1 ಪೈಸಾ ಕೊಡ್ಲಿಲ್ವಲ್ಲ, ಮಠಕ್ಕೆ ಕೊಡ್ತೀರಲ್ಲ ಪಿಂಡ ಹಾಕಕ್ಕ. ಆಯ್ತು, ನಮ್ಮ ಬ್ರಾಹ್ಮಣ ಭಾಷೆಯಲ್ಲಿ ಹೇಳಿದೆ, ನಿಮ್ಮ ಲಿಂಗಾಯತ ಭಾಷೆ ಹೇಳಿದ್ರೆ ಪ್ರಸಾದ ಹಾಕ್ತೀರಾ? ಜ್ಞಾನದ ಪ್ರಸಾದ ಕೊಡ್ರಿ. ನಾನು ಸತ್ತ ಮೇಲೆ ಇದೆಲ್ಲ ಹೊತ್ಕೊಂಡು ಹೋಗೋಕ್ಕಾಯ್ತದ ರವಿರಾಜ? ಯಾವ್ದಾದ್ರು ಒಂದು ಬುಕ್ಕಾರ ನಾನು ಸ್ವರ್ಗಕ್ಕೆ ತೊಗೊಳಕ್ಕಾಯ್ತದೇನೆಯ? ಏನು ಮಾಡ್ಬೇಕು ನಾನು? ಬೆಂಕಿಗೆ ಹಾಕ್ಬೇಕಾ? ತಿಪ್ಪೆಗೆ ಹಾಕ್ಬೇಕಪ್ಪ? ಯಾಕೆ ಬಂದು ಈ ಥರ ಬರೆದು ನಮ್ಮನ್ನು ಹಾಳು ಮಾಡ್ತೀರಯ್ಯ? ಹೊಗಳಿ ಅನ್ನ ಹೊನ್ನ ಶೂಲ ಕಿಕ್ಕಿದಾರಯ್ಯ ಅಂತಾರೆ ಬಸವಣ್ಣ. ಇದೆ ಹೊನ್ನ ಶೂಲ, ಇದು ವಿಜಿಟರ್ ಬುಕ್ ಅಂತಾರೆ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಹೊನ್ನ ಶೂಲ ಅಂತ ಇದಕ್ಕೆ ಹೆಸರು. ಇವರಿಗೆ ಅದಾಗಬೇಕಾಯಿತು, ಇವರು ಪುಣ್ಯದ ಕಾರ್ಯ ಮಾಡುತ್ತಿದ್ದಾರೆ, ಇವರಿಗೆ ಏನು ನಿಮ್ಮ ಮಾತಿಗೇನಾರು ಸಾರಸತ್ವ ಇದೆಯಾ? ಒಬ್ಬರಾರು ಹೇಳಿದ್ದೀರಾ? ನಾನು ನನ್ನ ಮನೆ ಹಿಂಗೆ ಮಾಡ್ಕೊಂಡವನು
ಲಕ್ಷ ಲಕ್ಷ ಕೋಟಿ ಮನೆ ಮಾಡ್ತಾ ಇದ್ದೆ ನಾನು. ಕೋಟಿ ಮನೆಗಳನ್ನ ಪುಸ್ತಕ ಮನೆ ಮಾಡ್ತಾ ಇದ್ದೆ. ನಿಮಗೆ ಬೇಕಿಲ್ಲ, ನಿಮಗೆ ಬೇಕಿಲ್ಲ, ನಾನು ಹಂಚೋದೇ ಬೇಕಿಲ್ಲ. ಜ್ಞಾನಿಗಳಾಗುವುದು ಬೇಕಿಲ್ಲ. ಇವರು ಎಡದ ಬಗ್ಗೆ ಮಾತಾಡ್ತೀರಿ, ಬಲದ ಬಗ್ಗೆ ಮಾತಾಡ್ತೀರಾ? ಪೋಷಣೆ ಇಲ್ಲದೆ ಬದುಕುವಂತಹ ಸಮಾಜ ಇದು. ಪ್ರೊಟೆಕ್ಷನ್, ನಾಟ್ ಪೋಷಣೆ ಅಂತಂದರೆ ಅನುದಾನ ಅಲ್ಲ. ಪ್ರೊಟೆಕ್ಷನ್. ನಿನ್ನ ಗಿಡಕ್ಕೆ ನಿನ್ನ ಗಿಡ ಬೀಜ ಬಿಟ್ಬಿಟ್ಟು ಅದಕ್ಕೆ ಪ್ರೊಟೆಕ್ಷನ್ ಬೇಡವೇನಿಯ? ಗೊಬ್ಬರ ಬೇಡವಾ? ನೀರು ಬೇಡವಾ? ವಚನ ಇದೆಯಲ್ಲ, ಆವಾಗಲೂ ಜಾಗರವಿದ್ದು ಸಸ್ಯ ಸಲಹಿದನು ಕಾಣ. ಹೇಳು ನೀನಪ್ಪ, ಹೇಳಪ್ಪ. ನಾನು ಮಾಡಿರೋ ತಪ್ಪೇನು ಅಪರಾಧ ಮಾಡಿದ್ದೀನ? ಹಾಗಾದ್ರೆ ನಾನು ಆಯಾ ಕಾಲದಲ್ಲಿ ಇಲ್ಲದೇ ಇರೋ ಹಲ್ಕ ಕೆಲಸ, ಭ್ರಷ್ಟತೆ, ಮೋಸ, ವಂಚನೆ, ತಲೆ ಒಡೆಯೋದು ಎಲ್ಲ ಮಾಡ್ಕೊಂಬಂದಿದ್ದೆ. ನಾನು ಒಬ್ಬ ಸಮಾಜದ ಕಂಟಕ ಆಗ್ತಾ ಇರಲಿಲ್ವಾ? ಇದು ಮಾಡಿ ಕೂತಿದ್ದೀನಲ್ಲ, ನಿಮಗೆ ಕಣ್ಣೇ ಇಲ್ವಾ? ದೇವ್ರ ಬುದ್ಧಿ ಕೊಟ್ಟಿಲ್ವಾ? 70 ವರ್ಷ ಆಯ್ತು ಬಂತು. ಒಬ್ಬ ಮುಖ್ಯಮಂತ್ರಿ ಆದವನು ಪತ್ರಿಕೆ ನೋಡೋದು ಗ್ರೀಟಿಂಗ್ ಕಳಿಸೋದು ಬೇಡವಾ ನನಗೆ? ಅರೆ ನೀವು ಸಾಲ ಮರ ತಿಮ್ಮಕ್ಕ ಹೌದು ಮರ ನೆಟ್ಟಿದ್ದಾಳೆ. ಅರೆ ನಿಮ್ಮ ಮಕ್ಕಳಂತ ನಾನು ಸಾಕಿದ್ದೀನಿ, ನನಗೇನು? ನಿಮ್ಮ ಸಾಲು ಮರ ತಿಮ್ಮಕ್ಕ ನಿಮ್ಗೆ ಓಟ್ ಮರ ಅಲ್ಲ. ನೀವು ಎಷ್ಟು ಮರ ನೆಟ್ಟಿದ್ದಾಳೆ ಅಂತ ಇವಾಗ ಗೊತ್ತಿಲ್ಲ, ಹೋಗಿ ನೋಡಿಲ್ಲ. ಮತ್ತು ಮರನ ಇವರು ದುಡ್ಡ ಲೆಕ್ಕ ಹಾಕ್ತಾರೆ, ಎಷ್ಟು ಕೋಟಿ ಟಿಂಬರು ಅಂತ. ಮತ್ತೆ ಹಂಗಿರೋರು ನೀವು ನನ್ನನ್ನು ನೀವು ಗೌರವಿಸ್ತ ಕರೀತೀರಾ? ಬೆಲೆ ಕಟ್ಟ ಎಲ್ಲಿಯೋ ತಿಂಗಳಿಗೆ ನಾನು ದುಡ್ದು ನಾನು ನನ್ನ ಮಕ್ಕಳಿಗೆ ಕೊಡ್ತಾ ಇಲ್ಲ. ನನ್ನ ಮಕ್ಕಳು ನನ್ನನ್ನು ಸಾಕ್ತಾ ಇದ್ದಾರೆ, ನನ್ನ ಮಕ್ಕಳನ್ನ ಸಾಕ್ತಾ ಇಲ್ಲ, ಮಕ್ಕಳಿಗೆ ಏನು ಮಾಡಿಕೊಟ್ಟಿಲ್ಲ ನಾನು. ಆದರೆ ನೀವು ನನಗೇನು ಮಾಡಿದಿರಿ? ನಡಿ ಸಾಕು, ನಡಿ ಸಾಕು. ಇಲ್ಲ ಕರೆಕ್ಟ್ ಸರ್. ಇಲ್ಲ ಎಂತ ಈಗ ಇಲ್ಲೇ ಓದ್ತಾ ಇದ್ದೀನಿ ನೆನ್ನೆ ಮೊನ್ನೆಯಿಂದ. ಇದೇನು ಹೇಳುತ್ತೆ? ಕನ್ನಡ ಮರಾಠಿ ವಾದ ಅಂತಿದೆ. ಮಹಾರಾಷ್ಟ್ರ ಮತ್ತು ಕನ್ನಡದ ಬಗ್ಗೆ ಜಗಳ ಮಾಡ್ತಾ ಇದ್ದೀರಿ. ಈ ಪುಸ್ತಕ ಬಂದಿರೋದು ಯಾವಾಗ? 35ನೇ ಇಸ್ವಿಲಿ. ಯಾರು ನೋಡಿದ್ದಾರೆ, ಏನು ಹೇಳಿದ್ದಾರೆ, ಹೊಸ ರಿಪೋರ್ಟ್ ಹಾಕಬೇಕು. ಆಗಿನ ಒಬ್ಬ ಕನ್ನಡ ವ್ಯಕ್ತಿಗಳು ಈ ಕೆಲಸ ಮಾಡಿದಾರಲ್ಲ, ನೀವು ತೆಗೆದು ನೋಡ್ತೀರಾ? ತೆಗೆದು ನೋಡಿದವ್ರನ್ನ ಕರೆದು ನೀವು ಗೌರವಿಸ್ತೀರಾ? ಅಯ್ಯೋ 90 ವರ್ಷದ ಹಿಂದೆನೇ ನಮ್ಮ ಕರ್ನಾಟಕ ಮರಾಠಿ ಜಗಳಗಳ ಕಾನ್ಫ್ಲಿಕ್ಟ್ ಬಗ್ಗೆ ಬರೆದಿದ್ದಾರೆ. ಆ ಬುಕ್ ಕೈಯಲ್ಲಿ ಏನು 1000 ಪುಟದ ಪುಸ್ತಕವೇನೆಯಾ? ಕೈ ಪಿಡಿ ಥರ ಇದೆ ಇದೊಂದು. ಎಷ್ಟಿದೆ ನೋಡು. ಹಿಂದೂಸ್ತಾನವು ಹಿಂದೂಗಳು ಅಂತ ಪುಸ್ತಕ. ಹಿಂದೂಸ್ತಾನವು ಹಿಂದೂಗಳು. ಹೀಗೆ ತಲೆ ಚಚ್ಕೊತಾ ಇದ್ರಿ BJP ಬಂದ ಮೇಲೆ. ಏನು ಮಾಡಿದ್ದಾರೆ, ಏನು ಓದಿಸಿದ್ದಾರೆ ಅವರು? 1944. ಅದಕ್ಕೆ ನಾನು ಹೇಳೋದು, ಪುಸ್ತಕ ಅಂದರೆ ಅಕ್ಷರ ಅಲ್ಲ, ಪುಟ ಅಲ್ಲ, ಬದುಕು. ಲೈಫ್ ಅಂದ್ರೇನು? ನಿನ್ನ ಆಲೋಚನೆ, ನಿನ್ನ ವಿಚಾರ, ಗೊತ್ತಾಯ್ತಾ? ನಿನ್ನ ಕನಸು, ನಿನ್ನ ನನಸುಗಳು ಇಲ್ಲಿದೆ. ಹಾಗಾಗಿ ಇದೊಂದು ಪುಸ್ತಕ ಅಂದರೆ ನನ್ನ ದೃಷ್ಟಿನಲ್ಲಿ ಕೇವಲ ಮುದ್ರಣ ಆಗಿರೋದಲ್ಲ, ಇದು ನಮ್ಮ ಜೀವನದ ಸಂಗಾತಿ, ಜೊತೆಯಲ್ಲಿರುವಂಥದ್ದು. ಸದಾ ನಿಮಗೇನಾದ್ರು ಸಮಸ್ಯೆ ಬಂತು, ಯಾವುದಾದ್ರು ವಿಷಯದ ಬಗ್ಗೆ, ಕಾರಣವನ್ನಾದರೂ ನೀವು ಕಾರ್ ರಿಪೇರಿ ಮಾಡಬೇಕು ಅಂದರೆ ಇದನ್ನು ಕೊಡಿ, ಲಿಟ್ರೇಚರ್ ಕೊಡಿ ಅಂತೀಯಲ್ಲಯ್ಯ. ಮೊಬೈಲ್ ಕೊಟ್ಟರೆ ಅವರು ಅದ್ರದ್ದು ಡೀಟೇಲ್ ಇರೋದು ಕೊಡ್ತಾರಲ್ಲಪ್ಪ. ಹಾಗೆ ನಮ್ಮ ಬದುಕಿಗೆ ಇದೊಂದು ಮ್ಯಾನಿಫೆಸ್ಟೋಗಳು, ಇವೆಲ್ಲ ಪುಸ್ತಕಗಳು. ಎಷ್ಟು ಪುಸ್ತಕ ಇದೆ ಇಲ್ಲಿ? ಹೆಚ್ಚು ಕಡಿಮೆ ಒಂದು 5 ಲಕ್ಷ ಇದೆ. ಅಲ್ಲಿ ನೋಡಿ, ಬಾಕ್ಸ್ಗಳಲ್ಲಿ ಹಿಂಗೆ ಇಟ್ಕೊಂಡಿದೆ ನೋಡಿ. ಆ ಕಿಟಲ್ಲು ಮಕ್ಕಳು, ಮರಿ ಮಕ್ಕಳು, ಮೊಮ್ಮಕ್ಕಳು ಬಂದಿದ್ರು. ಆಯ್ತಪ್ಪ, ನೀನು ಅದೆಲ್ಲ ಕರ್ಕೊಂಡು ಹೋದೆ, ಹಾವೇರಿ ಭಾಷಣ ಮಾಡಿಸ್ದೆ, ಎಲ್ಲ ಅವ್ರ ಹತ್ರ ಏನು ಮಾಡ್ಕೊಂಡೆ ಒಪ್ಪಂದಗಳು ನನಗೆ ಗೊತ್ತಿಲ್ಲ. ಅದೇ ಕಿಟಲ್ ಇರೋದು ನಮ್ಮ ಮನೆಯಲ್ಲಿ ಒರಿಜಿನಲ್ ಕಿಟಲ್ ಬುಕ್ ನೋಡಲಿ. ಎಸ್, ಅದು ಮೊದಲನೇ ಎಡಿಷನ್. ರೆವರೆಂಡ್ ಕಿಟಲ್ ಬುಕ್ ಇಲ್ಲೇ ಇದೆ, ಕನ್ನಡ ನಿಘಂಟು. ಇವೆಲ್ಲ ಹೇಳೇನು ಪ್ರಯೋಜನ ಇಲ್ಲ. ಅವರು ಬರಬೇಕಾದ ಇಲ್ಲಿಗೆ, ಅಲ್ಲಿಗಲ್ಲ. ಅವರ ತಾತಂದು ಮುತ್ತಾತಂದು ಮುಟ್ಟಿ ನೋಡ್ಬೇಕಯ್ಯ ಅವನು. ಒರಿಜಿನಲ್ ಡಿಕ್ಷನರಿ, ಫಸ್ಟ್ ಓಲ್ಡೆಸ್ಟ್ ಡಿಕ್ಷನರಿ. ಬಂತು ಅಲ್ಲ, ವಯಸ್ಸಾಯ್ತಲ್ಲ ಸ್ವಲ್ಪ ಹಿಡ್ಕೊಳ್ಳ ಅಂತ ನೀನು ಹಂಗಸ್ತೀಯ ಇದೆಯಾ? ಪ್ರತಿ ಸಲನು ನಿಮಗೆ ವಯಸ್ಸಾಯಿತು, ಅಯ್ಯೋ ಜಾಸ್ತಿ ತಿನ್ನಬೇಡಿ, ನೀನು ತಿನ್ನಬೇಕು. ನನ್ನ ಅನ್ನ ನೀನು ಕಿತ್ಕೊಳಕ್ಕೆ ಬಂದಿದ್ಯಾ? ನಿಮ್ಗೆ ವಯಸ್ಸಾಯಿತು ತಿನ್ನಬೇಡಿ, ವಯಸ್ಸಾಯಿತು ಮನೆಗೆ ಓಡಾಡಬೇಡಿ. ನಿನ್ನ ನೋಡಿ ನನಗೆ ಶಕ್ತಿ ಬಂದಿದೆ, ಎನರ್ಜಿ ಬಂದಿದೆ ಅಂತ ಯಾಕೆ ತಿಳ್ಕೊತಾ ಇಲ್ಲ? ಆಕ್ಚುಲಿ ನೋಡಿ ನಂಗೆ ಎನರ್ಜಿ ಬಂದಿದೆ ನನಗೆ. ಅಯ್ಯೋ, ಎಷ್ಟು ಶಾಲೆ ಬುಕ್ ಸರ್ ಇದು? ತೋರಿಸ್ತೀನಿ ಇರೋ, ಬರಪ್ಪ ಸರ್. 1894. ಅಯ್ಯೋ 130 ವರ್ಷದ ಹಳೆ ಬುಕ್ಕು, ಒರಿಜಿನಲ್. ಎಲ್ಲ 2-3 ಎಡಿಷನ್ಸ್ ಇದೆ, ಎಲ್ಲವೂ ಇದೆ. ಗೊತ್ತಾಯ್ತಾ? ಅವರ ಮರಿ ಮಕ್ಕಳು ಬರಬೇಕಾದ್ದು ಕನ್ನಡ ಸಾಹಿತ್ಯ ಪರಿಷತ್ತಿಗಲ್ಲ, ಪುಸ್ತಕ ಮನೆಗೆ. ಅರ್ಥ ಆಯ್ತಾ?
ಎಲ್ಲರ ಮನೆಗಳಲ್ಲೂ ಕೂಡ ಅವರ ತಂದೆ ತಾತಂದಿರೋ ಅಥವಾ ಅಜ್ಜ ಅಜ್ಜಿರೆಲ್ಲ ಸತ್ತೋಗಿದ್ದಾರೆ. ಅವರು ಇಲ್ಲಿ ಜೀವಂತವಾಗಿದ್ದಾರೆ. ಇದು ಜೀವಂತವಾದ ಒಂದು ಮನೆ. ಅವರೆಲ್ಲರೂ ಇಲ್ಲಿದ್ದಾರೆ, ವಾಸ ಮಾಡ್ತಾರೆ. ನಿನ್ ಜೊತೆ ಇದಾರಲ್ಲ, ಕಿಟನ್ ನಿನ್ ಕೈನಲ್ಲಿ ಇದಾನಲ್ಲ. ಕರೆಕ್ಟ್. ಓಕೆ. ಕಿಟನ್ ಸತ್ತಿದೆಯಾ ಅಂತ ನೀನು ಹೇಳ್ಕೊಂಡು ಓಡಾಡ್ತಾ ಇರೋದು. ಸತ್ತಿಲ್ವಲ್ಲೋ, ನನ್ನ ಜೊತೆಲಿ ಇದಾನಲ್ಲೇ. ಹೇಗೆ ಆ ಭಾವನೆ ಬಂತು? ಆದ್ರಿಂದ ಯಾವ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ, ಯಾವ ಅಕಾಡೆಮಿಗಳಿಂದ, ಯಾವ ಪ್ರಾಧಿಕಾರದಿಂದ, ಯಾರಿಂದ ಒಬ್ಬ ಸಾಹಿತಿ ಹುಟ್ಟಿಲ್ಲ, ಒಬ್ಬ ಕಲಾವಿದ ಹುಟ್ಟಿಲ್ಲ. ಏನು ಮಾಡ್ತೀರಿ ನೀವು? ತಯಾರು ಮಾಡ್ತೀರಾ? ತಯಾರು ಮಾಡೋಕ್ಕಾಗತ್ತೆ ನಿಮ್ಮ ಕೈಲಿ? ಯಾವ ಯೂನಿವರ್ಸಿಟಿಯಿಂದನೂ ಯಾವ ಪ್ರತಿಭಾವಂತನೂ ಆಗಿಲ್ಲ. ಏನು ಸರ್? ಕುವೆಂಪು ಅವರು ಯಾವ ಯೂನಿವರ್ಸಿಟಿಲಿ ಏನೂ ಓದಿಲ್ಲ. ಅವರೆಲ್ಲ ಸ್ವತಂತ್ರವಾಗಿ ಅವ್ರು ಓದ್ಕೊಂಡಿರೋದು ಗ್ರಂಥಾಲಯಗಳು. ಅವರು ಚಿಕ್ಕ ವಯಸ್ಸಲ್ಲಿ ಬಂದು ಮೈಸೂರಿಗೆ ಸೇರಿದಾಗ ಬಡವ, ಅವಮಾನಿತ, ಚಪ್ಪಲಿ ಇಲ್ಲದೆ ಇದ್ದವರು, ಪಂಚೆ ಕಚ್ಚೆ ಹಾಕ್ಕೊಂಡು ಇನ್ನೊಬ್ರು ನೋಡಿದ್ರೆ ಎಲ್ಲ ಚೀಟು ಅಂತಾರಂತ ಹೋಗಿ ಯೂನಿವರ್ಸಿಟಿ ಲೈಬ್ರರಿನಲ್ಲಿ ಕೂತ್ಕೊಂಡವರು ಪಾಡಿಗೆ ಅವರು ಯಾರೂ ಗೆಳೆಯರಿಲ್ಲ. ಕುವೆಂಪುಗೆ? ಹೌದು, ಹಂಗಿತ್ತ ಲೈಫ್? ಹಂಗಿತ್ತು ಅವ್ರು. ಬಟ್ ಅವ್ರು ಜಮೀನ್ದಾರ ಮಗ, ಕುಪ್ಪಳ್ಳಿ ದೊಡ್ಡ ಅಷ್ಟೊತ್ತಿಗೆ ಕಳ್ಕೊಂಬಿಟ್ಟಿದ್ರು. ಕುಪ್ಪಳ್ಳಿ ವೆಂಕಟಪ್ಪ ಅವ್ರು ಮೈಸೂರು ಬರೋ ಹೊತ್ತಿಗೆ ಎಲ್ಲ ಹೋಗ್ಬಿಟ್ಟಿತ್ತು. ಅಯ್ಯೋ. ಬಡವ ಅಂದರೆ ಬಡವ. ಅವರು ಚಿಕ್ಕಪ್ಪ ಅವರು ರಾಮಣ್ಣಗೌಡರು, ಗೊತ್ತಾಯ್ತಾ? ಕುಪ್ಪಳ್ಳಿ ರಾಮಣ್ಣಗೌಡರು, ನೀನೇನು ಓದಿ ಕಡ್ದು ಕಟ್ಟೆ ಹಾಕಬೇಕಾದಿಲ್ಲ, ನಿಮ್ಮ ಅವ್ವನ್ನೂ ತಂಗಿರಿಬ್ಬರು ಅವ್ರು ನೋಡ್ಕೊಂಡು ಇಲ್ಲೇ ಬಿದ್ದಿರೋ ವ್ಯವಸಾಯ ಮಾಡಿಕೊಂಡು ಅಂತ ಹೇಳಿದ್ರು. ಹಾಗೆ ಬಡವಾಡಂದ್ರೆ ಬಡವರು, ಅವರು ತುಂಬ ಬಡವರು ಆಗ್ಬಿಟ್ಟಿದ್ರು. ಅವ್ರು ಹಾಸ್ಟೆಲ್ ಇದ್ಕೊಂಡು ಓದಿದ್ದು, ಆ ರಾಮಕೃಷ್ಣ ಮಠದಲ್ಲಿ ಇದ್ಕೊಂಡು ಓದಿದ್ದು. ಮತ್ತು ತುಂಬ ಜನ ಹೇಳ್ತಾರೆ ಅವ್ರ ಬಗ್ಗೆ ನನಗೆ ಇದಿಲ್ಲ. ಅವ್ರ ಅಜ್ಞಾನಕ್ಕೆ ನಾನು ಟ್ರಸ್ಟಿ ಅಲ್ಲ. ಅವ್ರ ಅಜ್ಞಾನಕ್ಕೆ ನಾನು ಟ್ರಸ್ಟಿ ಅಲ್ಲ. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಬಾರಿಸು ಕನ್ನಡ ಡಿಂಡಿಮವ. ಬಾರಿಸು ಅಲ್ಲ, ಬಾರಿಸು ಕನ್ನಡ ಡಿಂಡಿಮವ. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರೆಸು, ಬಾರಿಸು ಕನ್ನಡ ಡಿಂಡಿಮವ. ಅದಾಟು ಅನ್ನೋದಕ್ಕೆ? ಹೌದು. ಅದೇನು ಪದ್ಯ? ಅದು ವೀರಗೀತೆ, ಸುಗಮ ಸಂಗೀತ ಅಲ್ಲ ಅದು. ಕರೀತಾ ಇದ್ದಾರೆ, ಆಹ್ವಾನ ಕೊಡ್ತಾ ಇದ್ದಾರೆ. ಗೀತ್ವೇ ಹೋಗೋಡ್. ಏನ್ ಮೆಸೇಜ್ ಅಯ್ಯ? ಸತ್ತಂತಿಹರನು ಬಡಿದೆಚ್ಚರಿಸು. ಆ ಕೆಲಸ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ಈಗ ಎಲ್ಲರೂ ಹರಿಹರ ಪ್ರಿಯ ಅಂದರೆ ಎರಡನೇ ಕುವೆಂಪು ಅಂದ್ರೆ ಎಲ್ಲ ಏನು ಕುವೆಂಪು ಎಲ್ಲಿಂದ? ಕುವೆಂಪು ಅಲ್ಲೇ. ಕುವೆಂಪು ಇರೋದು ನನ್ನಲ್ಲಿ, ನಿಮ್ಮಲ್ಲಲ್ಲ. ನೀವು ಕುವೆಂಪು, ನಾವು ಹಾರೈಸು ಹಾರೈಸು ನೀನಾಗುವನ್ನೇ ಗಮ್ಮಂತಾರೆ ಅವರು. ನಾವು ದೊಡ್ಡವ್ರನ್ನ ಆರಾಧನೆ ಮಾಡೋದು ಯಾಕೆ ಕೇಳೋ? ಅವ್ರ ಥರ ಆಗೋದಕ್ಕೆ. ಹೌದು, ನೀವು ರಾಜ್ಕುಮಾರ್ನ ಸಿನಿಮಾಕ್ಕೆ ಹೋದ ತಕ್ಷಣ ನಾವು ರಾಜ್ಕುಮಾರ್ ಥರ ಆಗಬೇಕು ಅಂದರೆ, ಏನು ರಾಜ್ಕುಮಾರ್ ಥರ ಆಗ್ಬಿಡ್ತಾನೆ ಇವನು. ಅರೇ ರಾಜ್ಕುಮಾರ್ ಹಿಂಗೆ ಕಣಯ್ಯ, ನಡ್ಕೊಂಡೇ ಬಂದಿರೋದು ಅವ್ರಿಗೆ ಇಷ್ಟು ದೂರ. ಏನು ಬೆಳಗ್ಗೆ ಅಲ್ಲಿ ಮನಿಕೊಂಬಿಟ್ಟು ಬೆಳಗ್ಗೆ ಎದ್ದು ಬಂದು ರಾಜ್ಕುಮಾರ್ ಸಾರ್ವಭೌಮ ಅಂತ ಅನಿಸ್ಕೊಂಡಿಲ್ಲ. ಅವರು ಹೆಜ್ಜೆ 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 ಇಟ್ಕೊಂಬಂದು ಕಣ್ಣೀರು ಹಾಕಿ ಅನ್ನಕ್ಕೆ ಗತಿ ಇಲ್ದಾನೆ ದುಡಿದು ಹತ್ತು ಕರೆದು ಎಲ್ಲ ಮಾಡಿಯೇ ಅವರು ಈ ಮಟ್ಟಕ್ಕೆ ಬಂದರು. ಅಂದ್ರೆ ಇನ್ನೊಬ್ಬರಿಗೂ ಸಾಧ್ಯ ಇದೆ, ಆ ಶ್ರದ್ಧೆ ಇದೆ. ಅದಕ್ಕಾಗಿ ನೀನು ಆರಾಧಿಸೋದು, ನಾನು ಆರಾಧಿಸೋದು ಹಾಗಾಗಬೇಕು. ನಾನು ಬರೀಬೇಕು, ಕುವೆಂಪು ಹಾಗೆ ಬರೀಬೇಕು. ಕುವೆಂಪು ಭಕ್ತ ಅಲ್ಲ ನಾನು. ಕುವೆಂಪು ಹಾಗೆ ನಾನು ಮಲೆಗಳಲ್ಲಿ ಮದುಮಗಳು ಹೆಗ್ಗಡತಿ ಅಂತವನ್ನ ನಾನು ಈ ಕಾಲದ ಮಲೆಗಳಲ್ಲಿ ಮದುಮಗಳು ಬರೀಬೇಕು, ಈ ಕಾಲದ ಹೆಗ್ಗಡತಿ ಬರೀಬೇಕು, ಈ ಕಾಲದ ರಾಮಾಯಣ ಬರೀಬೇಕು, ಗೊತ್ತಾಯ್ತಾ? ಈ ಕಾಲದ ಬೆರಳಿಗೆ ಕೊರಳು ಬರೀಬೇಕು, ಈ ಕಾಲದ ಶೂದ್ರ ತಪಸ್ಸು ಬಗ್ಗೆ ಬರೀಬೇಕು. ಅವರು ನನ್ನನ್ನು ನೀವು ಅಭಿನಯ ಮಾಡುವಂತ ಎಂದೂ ಹೇಳಿಲ್ಲ. ಅವ್ರು ಎಲ್ಲೂ ಹೇಳಿಲ್ಲ, ಎಲ್ಲೂ ಇಲ್ಲ, ಒಂದು ವಾಕ್ಯ ಇಲ್ಲ. ಇಷ್ಟೆಲ್ಲ ಮಾಡ್ತಾ ಇರೋದು ನನ್ನ ಪ್ರಿಪ್ರೇಷನ್ ಅಯ್ಯ, ಸ್ಕಾಲರ್ಶಿಪ್ ಅಲ್ಲ, ಪ್ರಿಪ್ರೇಷನ್ ನಾನು ಮಾಡ್ಕೊಂಡಿರೋದು ಇಷ್ಟೊತ್ತು. ಇನ್ನು ಶುರು ನೋಡು, ಬರೀತೀನಿ, ಮಾಡ್ತೀನಿ, ಆಮೇಲೆ ನೋಡು. ಮುಂದಕ್ಕೆ ಬರಕಿದೆ ನಿಮ್ಮ? ಹೌದು, ಮತ್ತೆ ಕಟ್ಟಿನ ಉಜ್ಕೊಂಡು ಸಾಣೆ ಹಿಡ್ಕೊಂಡು ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಚಿಕ್ಕಲಿ ಕತ್ತರಿಸಿ ಬಿಸಾಕ್ತೀನಿ. ಅದು ವಜ್ರಾಯುಧ ನನಗೆ. ಕುವೆಂಪು ಅನ್ನೋದು ವಜ್ರಾಯುಧ. ನನ್ನ ಭಕ್ತ ಅಲ್ಲ, ಅದನ್ನು ವಜ್ರಾಯುಧವಾಗಿ ಮಾಡ್ಕೊಂಡಿದ್ದೀನಿ. ರಾಮಾಯಣ ದರ್ಶನಲ್ಲಿ ಮಂತ್ರ ವಾಲ್ಮೀಕಿ ಬರೆದಿರೋ ಮಂತ್ರ, ಒಬ್ಬ ಗೂನಿ, ಹೌದು ಹೌದು, ಒಂದು ಯಾವುದೋ ಒಂದು ಕೂಲಿ ಹೆಂಗಸವಳು. ಆದರೆ ರಾಮಾಯಣ ದೃಷ್ಟಿನಲ್ಲಿ ಅವಳನ್ನ ಏನು ಸಾಯ್ತಾಳೆ, ಸತ್ತೋಗ್ತಾಳೆ. ಆದರೆ ಅದು ಅಗ್ನಿ ಇದೆಯಲ್ಲ, ಆತ್ಮ ಮತ್ತು ಅಗ್ನಿ ಎರಡು ಒಂದು. ಪ್ರಾಣ ಅಂದರೆ ಏನಯ್ಯ? ಅಗ್ನಿ
ಹಾಂ, ನಮ್ಮ ಎದೆಯ ಉಸಿರು ಇದೆಯಲ್ಲ ನೋಡು, ಬಿಸಿ ಬರುತ್ತೆ, ಬಿಸಿ ಬರುತ್ತೆ. ಆ ಅಗ್ನಿ ಹೋಯ್ತು ಅಂದ್ರೆ ಸತ್ತಂಗೆ. Yes. ಆತ್ಮ ಅಲ್ಲ, ಆ ಅಗ್ನಿ ಬಂತಾರೆ ರಾಮನ ಹಿಂದೆನೇ ಇರುತ್ತೆ. ಇಡೀ ರಾಮಾಯಣ ಕೊನೆಯವರೆಗೂ ರಾವಣನ ಕೊಂದು ಸೀತೆ ಕರ್ಕೊಂಡು ಮತ್ತೆ ವಾಪಸ್ ಬರೋವರೆಗೂ ಅವಳು ತಾಯಿ ಅಗ್ನಿಯಾಗಿ ಅವಳು ಕಾಪಾಡ್ತಾ ಇರ್ತಾಳೆ. ಅದೇ ವಿಜನ್, ಅದು ದರ್ಶನ. ರಾಮಾಯಣ ದರ್ಶನ ಅಂದ್ರೆ ರಾಮಾಯಣದ ಕಥೆ ಅಲ್ಲೋ, ದರ್ಶನ ಇದು ಕಾಣುವುದು. ಎಸ್, ಕೈಕೆ ಹಂಗೆ ಮಾಡ್ದೆ ಹೋಗಿದ್ರೆ ರಾಮ ಬರ್ತಾನೆ ಇರಲಿಲ್ಲ ಇಲ್ಲಿಗೆ, ಲಂಕೆಗೆ. ಅದರಿಂದ ಅದಕ್ಕೆ ಹೇಳ್ತಾರೆ ಪಾಪಿ ಉದ್ಧಾರ ಮಿಹುದವು. ಪಾಪಿಗೂ ಉದ್ಧಾರ ಇದೆ ಈ ಭೂಮಿನಲ್ಲಿ. ಪಾಪಿ ಅಂತ ಅವನ್ನ ಕೈ ಬಿಡಬೇಡ್ರಿ. ಅದು ರಾಮಾಯಣ. ಓಕೆ. ಜಗದಭಿಪ್ಸೆಯೇ ಮಹಾತ್ಮರಂ ಇಳೆಗೆ ತಪ್ಪುದು ಕಣ. ಯಾವ ಅಂಬೇಡ್ಕರ್ ಆಗ್ಬಿಡೋದಿಲ್ಲ, ಮಹಾತ್ಮ ಗಾಂಧಿ ಆಗ್ಬಿಡೋದಿಲ್ಲ, ಕುವೆಂಪು ಆಗ್ಬಿಡಲ್ಲ. ಜಗದಭಿಪ್ಸೆ, ಜಗತ್ತು ನೀರು ಬೇಕು ಅಂತ ಕಾಯ್ಬೇಕು ಭೂಮಿ. ಅವಾಗ ನೀರು ಬಿಡ್ತದ? ಕಾಯ್ಬೇಕು. ಜಗದ ಅಭಿಪ್ಸೆ. ನಾನು ಕುವೆಂಪು ಆಗಬೇಕು ಅನ್ನೋದು ಅಭಿಪ್ಸೆ. ನೀನು ಏನೋ ಆಗಬೇಕು ಅಂದ್ಕೊಂಡಿದೀಯ, ಅದು ಅಭಿಪ್ಸೆ. ಎಂಥ ಶಬ್ದ ಮಕ್ಕಳಿಗೆ ಇಡಬೇಕಯ್ಯ ಶಬ್ದ ಹೆಸರನ್ನ. ಅಭಿಪ್ಸೆ ಬಾ, ಅಭಿಪ್ಸೆಯೇ ಬರಬೇಕು. ಏನು ಟೈಟ್ಲ್ ಕೊಟ್ರೆ ಅಭಿಪ್ಸೆ. ಓಕೆ ಅಂತಂದೇಳಿ ಅದಕ್ಕೆ ಕಾವ್ಯ ಓದಬೇಕು, ಅದಕ್ಕೆ ಸಾಹಿತ್ಯ ಓದಬೇಕು. ಪ್ರಶ್ನೆ ತುಂಬ ಜನ ಕೇಳ್ತಾರೆ, ಈ ಸಾಹಿತ್ಯ ಇದೆಲ್ಲ ಕಟ್ಕೊಂಡು ಏನು ಮಾಡೋದು, ನಾವು ಇಂಜಿನಿಯರಿಂಗ್ ಓದೋಣ, ಮೆಡಿಕಲ್ ಓದೋಣ, ಅದು ತಮ್ಮ ಮಗಳು ಬಿ.ಫಾರ್ಮಾ ಓದ್ತಿದ್ದಾರೆ, ಸೊ ಆ ಥರ ವ್ಯಾವಹಾರಿಕವಾಗಿ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಸರ್. ಬಟ್ ವೈ ಸಾಹಿತ್ಯ? ಇಲ್ಲ ಸಾಹಿತ್ಯ ಟೆಕ್ಸ್ಟ್ ಬುಕ್ ಮಾತಾಡ್ತಾ ಇದೆಯಾ ನೀನು? ಹೌದು, ಸಾಹಿತ್ಯ ಜೀವನದ ಸಂಗಾತಿ. ಮದುವೆ ಯಾಕೆ ಆಗ್ಬೇಕು ಅಂದ್ರೆ ಅದೊಂದು ಬೇಸಿಕ್ ನೇಚರ್ ಅಲ್ವ, ಗಂಡು ಹೆಣ್ಣು. ಸಾಹಿತ್ಯ ಓದೆ, ಸಂಗೀತ ಓದೆ. ದೋಣಿ ನಡೆಸೋರು ಇಲ್ಲ ಸಾ ಇಲ್ಲ ಸಾ ತಿಕ್ಕ ಮಿಚ್ಕೊಂಡು ದೋಣಿ ಹಾಕಿದ್ರೆ ಆಗಲ್ವಾ ಅಲ್ವಾ? ಅದು ಒಂದು ದೊಡ್ಡ ಭಾರವಾದ ಒಂದು ಬೀದಿನಲ್ಲಿರುವ ಲೈಟ್ ಕಂಬ ಎತ್ಬೇಕಾದ್ರೆ ಐಸಾ ತೊಳ್ಳು ಐಸಾ. ಸಾಹಿತ್ಯ ಒಟ್ಟು ಎಲ್ಲರ ಧ್ವನಿ ಒಂದಾದರೆ ಅದೊಂದು ನಿಮಿಷ, ಅದು ಸಾಹಿತ್ಯ. ಬದುಕಿನ ಒಂದು ಕನ್ನಡಿ ಅದು. ಈಗ ರಾಮಾಯಣ ದರ್ಶನ ಹೇಳೋದು ಎಂಥ ಇದರಲ್ಲೂ ಕೂಡ ಶೇಕ್ಸ್ಪಿಯರ್ ಯಾಕೆ ಇನ್ನೂ ಓದ್ತಾ ಇದೀವಿ ನಾವು, ಪಂಪನ ಯಾಕೆ ಓದ್ತಾ ಇದೀವಿ? ಇದೇ ಕಾರಣಕ್ಕೆ ನಮಗೆ ಬೇಕವರು. ನಮ್ಮ ಭಾಷೆ ಅಲ್ವೇನೋ. ನೀನು ಭಾಷೆ ಎಲ್ಲಿಂದ ಕಲಿತಿ? ಡಿಕ್ಷನರಿಯಿಂದ ಕಲಿತೀಯಪ್ಪ. ಒಂದು ಮಗ ಉಟ್ಬಿಡ್ತೀನಿ ನಿಮ್ಮ ಮನೇಲಿ, ಒಂದು ಕಿಟಲ್ ಡಿಕ್ಷನರಿ ಇಟ್ಬಿಡೋದ್ರ ಮುಂದೆ ಓದ್ಕೋ, ಇಲ್ಲೆಲ್ಲ ಅದೇ ಅಪ್ಪ 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 ಆ ಏನು ಮಾತಾಡ್ತಿಲ್ಲಯ್ಯ? ಡಿಕ್ಷನರಿ ನೋಡಿ ಬದುಕ್ತೀವಿನಯ್ಯ. ಸಂಗೀತ ಕೇಳಿ ಬದುಕ್ತೀವಿ, ಚಿತ್ರಕಲೆ ನೋಡಿ ಬದುಕ್ತೀವಿ. ಗಾಂಧಿ ಅಂತವನು ಆ ನಾಟಕ ನೋಡದೇ ಇದ್ದಿದ್ರೆ ಅವತ್ತು ಗೊತ್ತಾಯ್ತಾ ನಾಟಕ ಹೆಂಗಾಗ್ಬಿಡ್ತಿದ್ದ? ಗಾಂಧಿ ಆಗ್ತಿರ್ಲಿಲ್ಲ. ಜಗದಭಿಪ್ಸೆಯ ಮಹಾತ್ಮರಂ ಇಳೆಗೆ ತರ್ಪುದು ಕಣ. ನೀನೊಂದು ಒಂದು ಕೊಳ ಅಲ್ಲ. ಟಿ.ಆರ್. ಮಹಲಿಂಗಂ ಅವ್ರದ್ದು ಇಷ್ಟುದ್ದ ಅದೇ. ಹೌದು, ಕೊಳಲು ನಿನಗೂ ಕೊಡ್ತೀನಿ ನಾನು, ಬಾರಿಸು. ಯಾಕಾಗಲ್ಲ? ನಮಗೆ ಪ್ರಾಕ್ಟೀಸ್ ಕೊಳಲಯ್ಯ, ಪ್ರಾಕ್ಟೀಸ್ ಅಲ್ಲ. ಜಗತ್ತಿನ ಸಾಹಿತ್ಯದಲ್ಲಿ ಏನು ಹೇಳ್ತದೆ ಅಂದರೆ 50 ಭಾಗ ಮಾತ್ರ ಬರೆಯೋವರ ಸ್ವಾಧೀನ, ಇನ್ನು 50ನ ನೀನು ತಗೋತೀಯಲ್ಲ ನಿನ್ನ ಸ್ವಾಧೀನ. ಹೃದಯ ಅಂತಾರೆ. ಸಂಗೀತ ಒಬ್ಬರೇ ಹಾಡೋದು, ಭೀಮಸೇನ್ ಜೋಶಿ ಒಬ್ಬರೇ ಹಾಡೋದು. ಅವನು ಆಯಿತು ಅಂತಲ್ಲ, ಕೇಳಕ್ಕೆ ಹೋಗಿರ್ತೀವಲ್ಲ ನಾವು 50%. ಎರಡು ಸೇರ್ಬೇಕು ಸರಿ. ಮತ್ತೆ ಇಲ್ಲ ಅಂದರೆ ಅವ್ರು ಹೇಳ್ತಾರೆ ಇದೇ ಹಾಡಿನವ್ರು ಎಷ್ಟು ಕಡೆ ಹಾಡಿರ್ತಾರೆ, ಆದರೆ ಇಲ್ಲಿ ಅದ್ಭುತವಾಗಿ ಬಂತು ಅಂತಾರೆ ಅಂದರೆ ಅಲ್ಲಿದ್ದಾರೆ. ಅದ್ಭುತವಾಗಿ ಕೇಳಿಸ್ಕೊಳ್ಳೋರು. ಅಡುಗೆ ಮಾಡೋದು ಹೆಚ್ಚಲ್ಲ ಮನೆಯಲ್ಲಿ. ಯಾರು ನನ್ನ ಹೆಂಡತಿ ಅಂತ ಅಲ್ಲ, ನಾನೇ ಅಡುಗೆ ಮಾಡ್ತೀನಿ. ತಿನ್ನೋರು ಹೇಳ್ತಾ ಇದೆ ಯಾರಿಗೆ ಹಾಕದಯ್ಯ ಬೀದಿಗ? ಅದಕ್ಕೆ ಬೇರೆ ದೇಶದಲ್ಲಿ ಗೊತ್ತಿಲ್ಲ, ನಮ್ಮ ದೇಶದಲ್ಲಿ ಊಟಕ್ಕೆ ಕೂತ್ಕೊಂಡಾಗ ಬಡಿಸೋರು ಮಕ ನೋಡಿ ಬಡಿಸ್ತಾರೆ. ಮಕ ಬಂದು ನೋಡಿ ಬಡಿಸೋ ನನ್ನ ಮಗನೇ ಅಂತಾರೆ. ಹೌದಲ್ಲನಪ್ಪ? ಮಕ ನೋಡಿ ಬಡಿಸೋ ಅಂದರೆ ಎಷ್ಟು ತಿನ್ನಬಲ್ಲ, ಏನು ಮಾಡಬಲ್ಲ, ಇನ್ನೂ ಬೇಕಾ ಬೇಡವಾ, ನೀನು ಯಾವುದನ್ನ ಅಲ್ಲಿ ಹಾಕಿರೋದು ನಿಂಗೆ ಅಂತಿಂತ ಅದಿಷ್ಟ ಅವನಿಗೆ ಅಂತ ಗೊತ್ತಾಗುತ್ತೆ. ಕೇಳಲ್ಲ, ತಂದು ಹಾಕ್ತಾರೆ. ಇದು ಸ್ವಲ್ಪ ಹಾಕ್ಲಾ ಬಡಿಸ್ಲಾ ಅದು ಸರಿ ಇಲ್ಲ, ಅದು ಹೋಟ್ಲ್ ಕತೆ ಅದು. ಇದು ಹಂಗಲ್ಲ, ತಿನ್ನೋದ್ರಲ್ಲೇ ಗೊತ್ತಾಗ್ಬಿಡ್ತದೆ ಅವರಿಗೆ. ನಿನಗೆ ಏನು ತಿಂತಿ ಅಲ್ಲಿ ಬಡಿಸಿರೋದ್ರಲ್ಲಿ ಅದರಲ್ಲೇ ಓಹೋ ಈ ಹುಡುಗನಿಗೆ ಅದಿಷ್ಟ.
ಹಾಕಿ ಇನ್ನು ಹೆಚ್ಚಿಗೆ ಅಂತ. ಅವರೇ ಹಾಕ್ಬಿಡ್ತಾರೆ ತಂದು. ನೀನು ಬೇಡ 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 ಇಲ್ಲಿದೆ ತಟ್ಟೆ ನೋಡಪ್ಪ ರವಿರಾಜ ನೋಡ, ಬೇಡ 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 ಇಲ್ಲಿ ಅನ್ಬೇಕು ಬೇಡ ಅಂತ. ಬೇಡ 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 ಹಾಕಿ ಅಂತ ಅರ್ಥ ಮಾಡ್ಕೊ. ಓ ಬಾಡಿ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್. ಅದಕ್ಕೆ ಮುಖ ಅಂದ್ರೆ ಏನೇ ಬರೀ ಪೇಚ ಕಣ್ಣು ಮೂಗು ಅಲ್ಲ. ಗಾಡಿ ಓಡಿಸುವಾಗ ಮುಂದ್ಗಡೆ ಗಾಡಿ ಹೋಗ್ತಿರ್ತದೆ, ನೀನು ಹಿಂದ್ಗಡೆ ಇದ್ದವನು ಇದು ಆ ರೂಲ್ಸು ಇದೆ. ಮುಂದ್ಗಡೆ ಗಾಡಿ ಬಾಡಿ ಲ್ಯಾಂಗ್ವೇಜಿಂದ ಗಾಡಿ ಓಡಿಸೋದು. ಅವ್ನು ಎಡಕ್ಕೆ ಹೋಯ್ತಾನೋ ಬಲಕ್ಕೆ ಹೋಯ್ತಾನೋ ಮುಂದಕ್ಕೆ ಹೋಯ್ತಾನೋ ಅವ್ನು ಕಷ್ಟ ಏನು ಗೊತ್ತಾಗ್ಬಿಡ್ತಾನೆ ಅವ್ನು ನಡೆಸೋ ರೀತಿಲಿ. ಇದು ಅಯ್ಯೋ ಹೋದ್ಲು ಸರ್. ಇಲ್ಲ ನೀನು ಅವನು ಹೋಯ್ತಾ ನೀನು ಇಬ್ರು ಜಡ್ಕೋತೀರಿ ಅಷ್ಟೇ. ಬಾಡಿ ಲ್ಯಾಂಗ್ವೇಜ್ ಅದೇ ಸಂಸ್ಕೃತಿಯ ಲಕ್ಷಣ. ಮೇಷ್ಟ್ರಿದ್ರೆ ಮೇಷ್ಟ್ರೇ ಅಂದ್ರೆ ಅಪ್ಪ ಗೊತ್ತಿಲ್ಲ. ಆಗಲ್ಲ ಹಂಗೆ. ನಮ್ಮ ಸಂಸ್ಕೃತಿ ಅನ್ನೋದು ಸಾಹಿತ್ಯದಲ್ಲಿದೆ. ಸಾಹಿತ್ಯದಲ್ಲಿ ಎಲ್ಲ ಕ್ಷೇತ್ರಗಳೂ ಇದೆ ಗೊತ್ತಾಯ್ತಾ. ಪ್ರತಿಯೊಬ್ಬ ಚಿತ್ರಕಲಾವಿದ ಪಿಕಾಸೋ ಅಂತವ್ರು ಲಿಟ್ರೇಚರ್ ಓದ್ತಾ ಇದ್ರು. ಚಿತ್ರ ಬರ್ಕೊಂಡ್ರೆ ಸುತ್ತಾಗುತ್ತೆ ಅಯ್ಯ. ಆಗ ಅವ್ನು ಯಾವ್ದೋ ಟಾಲ್ಸ್ಟಾಯ್ದೋ ಡಾಸ್ಟೋವ್ಸ್ಕಿದು ಓದ್ತಾ ಮನಿಕೊತಾನೆ, ಅಥವಾ ಯಾವುದೋ ಪದ್ಯ ಓದ್ತಾ ಮನಿಕೊತಾನೆ, ಶೇಕ್ಸ್ಪಿಯರ್ದು ಯಾವುದೋ ನಾಟಕ ಓದ್ತಾ ಮನಿಕೊತಾನೆ. ಅವನು ಉಲ್ಲಾಸ ಆಗುತ್ತೆ, ಶಕ್ತಿ ಬರುತ್ತೆ, ರೀಚಾರ್ಜ್ ಆಗ್ತದೆ. ಎಸ್ ರೀಚಾರ್ಜೇ ಆಗೋದು. ಸಾಹಿತ್ಯ ಅಂದರೆ ರೀಚಾರ್ಜೇ, ಸಂಗೀತ ಅಂದರೆ ರೀಚಾರ್ಜೇ. ಇದು ಇದು ಇಟ್ಕೊಂಡು ನಾನು ಯಾರಿಗೆ ಕಾಯ್ಕೊಂಡು ಕೂತಿದ್ದೀನಿ, ಯಾರು ಬರ್ತಾರೆ ಅಂತ. ನನಗೆ ಇನ್ನೂ ಸಿಗದೆ ಇರೋದ್ರ ಬಗ್ಗೆನೇ ಚಿಂತೆ ನನಗೆ. ಇನ್ನೂ ಯಾಕೆ ಬದುಕಿದ್ದೀರಿ ಅಂತ ನೀನು ಕೇಳ್ಬೋದು ಅಷ್ಟೇ ನೀನು. ಅವನು ನೋಡೋಕ್ಕೆ ಇನ್ನೇನು ಹೇಳೋದಪ್ಪ. ನಾನಿನ್ನು ನೋಡದೆ ಇರೋದು ಸಿಗದೆ ಇರೋದು ತುಂಬ ಇದೆ ಕಣಪ್ಪ. ಹೌದು, ತುಂಬ ಇದೆ. ಎಲ್ಲವನ್ನೂ ನೋಡಿದ್ದೀನಿ ಎನ್ನುವ ಇದಿಲ್ಲ. ಸರ್ ಒಂದು ಪ್ರಶ್ನೆ ಸರ್, ಈಗ ಈ ತಿಂಗಳಿಗೆ 25,000 ರೂಪಾಯಿ ಬುಕ್ ತಗೋತಿಲ್ಲ, ಈಗಲೂ ಆದಾಯ ಇದೆ ನಿಮಗೆ ಅಂದರೆ? ಅದೇ ಇದೆ ಭಾಷಣ. ಈಗಲೂ ಹೋಗ್ತೀರಿ? ಕರೀತಾರೆ? ಎಲ್ಲಿ ಕರೆದ್ರು ಕರೀತಾರೆ? ಹಾಂ. ಏನು ಹಂಗೆ ಕಾಣಿಸ್ತಾ ಇದ್ದಿಲ್ಲಿಗೆ ಕರೀದೇ ಇದ್ದ ಗೂಬೆ ಥರ ಇದ್ದೇನೆ ನಾನು? ಹಾಂ ಇಲ್ಲ ಸರ್, ನೀನು ಬೆಂಕಿನೇ. ಮತ್ತೆ ನೆನ್ನೆನೂ ಭಾಷಣ ಮಾಡೋದು ಬಂದಲ್ಲ ಆಗರದಲ್ಲಿ 2 ಭಾಷಣ ಮಾಡಿದ್ದೀನಿ ನೆನ್ನೆ. ದುಡ್ಡು ತಗೊಂಡಿಲ್ಲ, ಅದು ಬೇರೆ. ಯಾವುದೋ ಬೇಕಾದವರು ಡಾಕ್ಟ್ರದ್ದು ಒಂದು ಸನ್ಮಾನ ಆಯಿತು, ಹೋಗಿದ್ದೀನಿ. ನೀನೇನೋ ಹೇಳೋದು ಮರ್ತೋಯ್ತು. ರಜನಿಕಾಂತದ್ದು ನೋಡಪ್ಪ, ನಾನೇನೋ ಬುಳ್ಳೆ ಹೊಡೆದ್ಬಿಟ್ನೇನೋ ರಜನಿಕಾಂತ್ ಫ್ರೆಂಡು ಅಂತ. ಸರ್ ನೀವು ಫೇಸ್ಬುಕ್ಕಲ್ಲೆಲ್ಲ ಇದ್ದೀರಾ? ಯಾಕೆ ಇರಬಾರ್ದು? ನಿಮಗೆ ಮಾತ್ರನೇ ಇರೋದು. ಎಲ್ಲ ಡಿಜಿಟಲ್ ಹಂಗಿದೆಯಾ ನಿನ್ನ ನ್ಯಾಯ? ಅಪ್ಡೇಟ್ ಆಗ್ಬಿಟ್ಟವ್ರೆ. ಅಪ್ಡೇಟ್ ಎಲ್ಲ ಕಲ್ತ್ಕೊಂಡಿದ್ದೀನಪ್ಪ, ಕಲ್ತ್ಕೊಳ್ತಾ ಇದೆ. ಕಲಿಯೋದು ಬಹಳ ಇದೆ ಕಣಪ್ಪ. ಹುಲಿ ಚಂದ್ರಶೇಖರ್ ಹೌದು, ಡೈರೆಕ್ಟ್ರು. ಹೌದು, ಮನೆಗಳಲ್ಲಿ ಮದುಮಗಳು ಅವು ಇವೆಲ್ಲ ತೆಗೆದಿದ್ದಾರಲ್ಲ. ಹೆಗಡೆ 2ನೇ ಮದುವೆ ಏನಾಯ್ತು? ಹಳೆ ಮನೆ ಮಂದಿಕ್ಕೆ ಕೇಳ್ತಿದ್ರಂತ. ಹೌದ್ರು, ಆದ್ರೆ ಅದನ್ನ ಬೇಡ ಅಂತ ಬಿಟ್ರು. ಒಂದೊಂದ್ಸಲ ನಾನು ನಮ್ಮ ಹರಿಹರ ಪ್ರಿಯ ಅಂತಿದ್ದಾರೆ, ನಿಮಗೆ ಗೊತ್ತಿರ್ಬೇಕು. ಗೊತ್ತು, ಸಾಹಿತ್ಯ ಬಳಗದಲ್ಲಿ ಚಿರಪರಿಚಿತ ಮತ್ತು ಅವರು ಸಾಕಷ್ಟು ಬರ್ತಿದ್ದಾರೆ. ಪಕ್ಕಾ ಅಭಿಮಾನಿ. ಕುವೆಂಪು ಪತ್ರಗಳು ಅಂತ ಒಂದು ಬುಕ್ ತಂದಿದ್ದಾರೆ. ಬರ್ತಾ ಇರ್ತಾರೆ ನಮ್ಮ ಹತ್ರ 3 ವರ್ಷಕ್ಕೋ 4 ವರ್ಷಕ್ಕೋ ಸರಿ ಬಂದು ಒಂದು ಅರ್ಧ ಗಂಟೆ ಮಾತಾಡ್ಕೊಂಡು ಹೋಗ್ತಾರೆ. ಅವನು ಆಗ ನನ್ನ ಗೆಳೆಯ, ಅವನು ಗೆಳೆಯ ಹೆಂಗೆ ಗೆಳೆತನ ಆಯ್ತು ಅಂತ ನನಗೆ ನೆನಪಿಲ್ಲ. ಆದ್ರೆ ಅವ್ನು ನಮ್ಮನೆ ಹತ್ರನೇ ಇದ್ದಿದ್ದು. ಹನುಮಂತನಲ್ಲಿ ಈಗ ಅಪ್ಪಾಜಿ ಕ್ಯಾಂಟೀನ್ ಅಂತ ಇದೆ. ಅಪ್ಪಾಜಿ ಕ್ಯಾಂಟೀನ್ ಎದುರುಗಡೆ ಈ ಕಡೆ ರಸ್ತೆನಲ್ಲಿ ಒಂದು ಬಾಡಿಗೆ ಮನೇಲಿ ಇರ್ತಾನ. ಆ ಬಾಡಿಗೆ ಮನೆ ಹೆಂಗಿತ್ತು ಅಂದ್ರೆ 6 ಅಡಿ 3 ಅಡಿ ಒಂದು ಮೆಟ್ಲು ಕೆಳಗಡೆ ಜಾಗ ಇತ್ತಲ್ಲ, ಅದನ್ನೇ ಒಂದು ರೂಮ್ ಮಾಡಿದ್ರು. ಅಲ್ಲಿ ಹರಿಹರ ಪ್ರಿಯ ಇರ್ತಾ ಇದ್ದ. ಅವನು ಬ್ರಹ್ಮಚಾರಿ ಅಂದ್ರೆ ಬ್ಯಾಚುಲರ್. ಅವಾಗ ಒಂದು ಸ್ಟವ್ ಇಟ್ಕೊಂಡಿದ್ದ, ಒಂದು ತಟ್ಟೆನೋ ಒಂದು ಲೋಟ, ಒಂದು ಅಡಿಗೆ ಅನ್ನ ಮಾಡಕ್ಕೆ ಒಂದು ತಪ್ಪಲೆ, ಇಷ್ಟು ಇಟ್ಕೊಂಡಿರ್ತಿದ್ದ. ನನಗೆ ಮೋಸ್ಟ್ಲಿ ನನಗೆ ನೆನಪಿರೋದೇನಂದ್ರೆ ಲಂಕೇಶ್ ಅವ್ರ ಕಡೆಯಿಂದ ನನಗೆ ಒಂದು ಪರಿಚಯ ಆಗಿರ್ಬೋದು ಅಂತ. ಆತ ಕೂಡ ಲಂಕೇಶ್ ಅವರಿಗೆ ಒಂದು ಕಾಲದಲ್ಲಿ ಹತ್ತಿರದಲ್ಲಿದ್ದ. ಲಂಕೇಶ್ ಅವ್ರ ಮನೆಗೆ ಹೋಗಿ ಬರೋದು ಎಲ್ಲ ಮಾಡ್ತಿದ್ದ. ಅಲ್ಲೇ ನನಗೆ ಪರಿಚಯ ಆಗಿತ್ತು ಅಂತ ಅನ್ಕೊಂತೀನಿ. ಹಾಗಾಗಿ ನಾವೇನ್ ಮಾಡ್ತಾ ಇದ್ವಿ, ನಾನು ಶಿವಾಜಿರಾವ್ ಅಂದ್ರೆ ನಮ್ಮ ರಜನಿಕಾಂತ್, ಅವನ್ ರೂಮ್ಗೆ ಹೋಗಿ ಕೂತ್ಕೊಳ್ಳೋದು. ಚಿಕ್ಕ ರೂಮಲ್ಲಿ ಇಬ್ರು ಕೂತ್ಕೊಳ್ಳೋದು. ಹರಿಹರ ಪ್ರಿಯಂಗೂ ಚೆನ್ನಾಗ್ ಗೊತ್ತು. ಹೌದೌದೌದು, ಹರಿಹರ ಪ್ರಿಯಂಗೂ ಚೆನ್ನಾಗ್ ಗೊತ್ತು. ಯಾಕೆ ಅಂತಂದ್ರೆ ನಾವು ಸಂಜೆ ಹೊತ್ತು ಅಲ್ಲೆಲ್ಲ ಬಂದಾಗ ಅಲ್ಲಿ ಹೋಗಿ ಕೂತ್ಕೊಂಡು ಅವನ ಹತ್ರ ಮಾತಾಡ್ಕೊಂಡು ಅವನು ಹಾಡು ಹೇಳ್ತಾ ಇದ್ದ. ಅವನು ಕಂಜರ ನುಡಿಸ್ತಾ ಇದ್ದ. ಹರಿಹರ ಪ್ರಿಯ ಕಂಜರ ಎಲ್ಲ ನುಡಿಸೋನು ಬಹಳ ಚೆನ್ನಾಗಿ, ಸಂಗೀತ ಎಲ್ಲ ಕಲ್ತಿದ್ದ ಅವನು. ಈಗಲೂ ಅನೇಕ ಸಲ ಅವನು ಹಾಡೋದು ಉಂಟು. ಅವರ ಈ ಮುಖ ನನಗೆ ಗೊತ್ತಿಲ್ಲ. ಸರಿ, ಅಲ್ಲಿ ಕೂತ್ಕೊಂಡು ಅವನೇನ್ ಮಾಡೋನು, ನಮ್ಗೆ ಅಡಿಗೆ ಮಾಡೋನು. ಅನ್ನ ಸಾರು ಅಷ್ಟೇ. ಅಡಿಗೆ ಅಂದ್ರೆ ಅನ್ನ ಸಾರು. ಅನ್ನ ಕಲಸ್ಕೊಂಡ್ಬಿಟ್ಟು ತಟ್ಟೆ ಒಂದೇ ಇದ್ದಿದ್ದ. ಒಂದೇ ತಟ್ಟೆನಲ್ಲಿ ಹರಿಹರ ಪ್ರಿಯ, ನಾನು, ರಜನಿಕಾಂತ್ ಊಟ ಮಾಡ್ತಿದ್ರು. ಎಷ್ಟೋ ದಿನಗಳು ಈ ತರದ್ದು ನಡೆದಿದೆ, ಬಹಳಷ್ಟು ನಡೆದಿದೆ. ಈಗಲೂ ಬ್ಯೂಟಿಫುಲ್.
ಈಗಲೂ ನೀವು ಹರಿಹರ ಪ್ರಿಯನ ಕೇಳಿ. ನಾನು ಹರಿಹರ ಪ್ರಿಯ ಎಷ್ಟೆಲ್ಲ ಬಂದಿದ್ರು ಕೂಡ ಒಂದ್ಸಾರಿ ರಜನಿಕಾಂತ್ ನನಗೆ ಪರಿಚಯ ಅಂತ ಕೂಡ ಹೇಳಿಲ್ಲ. ಅಂದ್ರೆ ಅಗತ್ಯ ಬರ್ಲಿಲ್ಲ ಅದ್ರ ಮಾತಿನ. ಹೇಳೋದಿಲ್ಲ, ಅವನಾಗೆ ಅವ್ನು ನಮ್ಮ ಮನೆಗೆ ಬರ್ಬೇಕು. ಹರಿಹರ ಪ್ರಿಯ ಇತ್ತೀಚೆಗೆ ಅರ್ಥ ಆಯ್ತಪ್ಪ? ರಜನಿಕಾಂತೆ ನನ್ನ ಮನೆಗೆ ಬರ್ಬೇಕು, ನಾನು ಅನ್ನ ಹಾಕಿದ್ದೀನಿ ಅವನಿಗೆ. ಹೌದಾ? ಅದರಲ್ಲಿ ಮೊದಲ ಮಾತು ನನ್ನದೊಂದಿದೆ. ಅವನಿಗೆ ಅರ್ಪಣೆ ಹೇಗೆ ಸ್ನೇಹಿತ ರಜನಿಕಾಂತಿನ ಒಂದೇ ತಟ್ಟೆಯಲ್ಲಿ ಊಟ ಮಾಡೋದೆಲ್ಲ ಅದು ನಾನು ಹರಿಹರ ಪ್ರಿಯ ರಜನಿಕಾಂತ್ ಹೇಗೆ ಆ ಕಾಲದಲ್ಲಿ ಸ್ನೇಹಿತರಾಗಿದ್ದವು ಅನ್ನೋದ್ರ ಬಗ್ಗೆ ಅಲ್ಲೊಂದು ಲೇಖನ ಇದೆ. ನಾನು ಸುಧಾಮ ಅವ್ನು ಕೃಷ್ಣ ಅಷ್ಟೇ. ಬೇಡ ಅವೆಲ್ಲ ತೋರಿಸ್ಕೊಳ್ಳೋದಲ್ಲ, ಇದು ಮುಟ್ಟುತ್ತೆ ಈಗ ರಜನಿಕಾಂತಿ. ಅಲ್ಲ ನಿಮ್ಮ ವೃತ್ತಿ ಏನು? ವೃತ್ತಿ ಅಲ್ಲ, ವೃತ್ತಿ ಅಂತ ಏನು ಮಾಡಿಲ್ಲ ನೀವು? ಅಲ್ಲಯ್ಯ, ನೀನು ಹೋಗಿ ಒಬ್ಬ ರಾಜಕಾರಣಿ ಕೇಳಿ ಪ್ರಶ್ನೆನ, ನಿಂದೇನು ವೃತ್ತಿ ಅಂದ್ರೆ ಏನಂತ ಅವನು? ಮಿನಿಸ್ಟರ್ ಆಗೋದು ವೃತ್ತಿಯ? MLA ಆಗೋದು ವೃತ್ತಿನ? ಇನ್ನು ಜೀವಮಾನ ಎಲ್ಲ MLA ಆಗಿರ್ತಾನ ಅವನು? ಏನು ಮಾಡ್ತಾನ ಅವನು? ಸಮಾಜ ಹಾಳು ಮಾಡ್ತಾನೆ, ಸಮಾಜ ಸೇವೆ ಅಂತ ಅದಕ್ಕೆ ಹೆಸರು. ನಾನೇನು ಮಾಡ್ತಾ ಇದ್ದೀನೋ, ಸಮಾಜಕ್ಕೆ ದಿಕ್ಕು ದಿಸೆ ಆಗುವಂಥ ಒಬ್ಬ ವ್ಯಕ್ತಿ ಮನೇಲಿ ಕೂತ್ಕೊಂಡು ಅಧ್ಯಯನ ಮಾಡ್ತಾ ಇದ್ದೀನಿ. ಚರಿತ್ರೆ ನಾನು ನೋಡ್ತಾ ಇದ್ದೀನಿ, ಬಗೆದು ನೋಡ್ತಾ ಇದ್ದೀನಿ. ನಿನ್ನೆ ಹೇಗಿತ್ತು, ಇವತ್ತು ಹೇಗಿದೆ, ನಾಳೆ ಏನಾಗುತ್ತೆ ಅನ್ನುವ ಕಲ್ಪನೆ ಇಟ್ಕೊಂಡಿರೋ ಒಬ್ಬ ಋಷಿಗೆ ನೀನು ಬಂದು ಏನ್ರಿ ನಿಮ್ಮ ಕೆಲಸ, ನಿಮ್ಮ ಪ್ಯಾಂಟ್ ಯಾರು ಕೊಟ್ರಿ, ನಿಮ್ಮ ಶರ್ಟ್ ಯಾರು ಕೊಟ್ರಿ ಅಂತ ಕೇಳ್ತೀರಪ್ಪ ಮೀಡಿಯಾದವರು? ಹಾಂ, ಏನು ಕೊಟ್ಟಿದ್ದೀರಿ ನೀವು ನನಗೆ? ಏನು ಮಾಡಿದ್ದೀರಿ? ನನ್ನ ಪರವಾಗಿ ದನಿ ಎತ್ತಿದ್ದೀರಾ ನೀವು? ಹಿಂಗೆ ಕೇಳ್ತಿರಲ್ಲ ಮೀಡಿಯಾದವ್ರು, ನಾಚಿಕೆ ಆಗಲ್ವ ನಿಮಗೆ? 70 ವರ್ಷ ಬದುಕಿರೋನ್ನ ನೀನು ಹೆಂಗೆ ಬದುಕಿದಿರಿ ಸರ್, ಯಾಕೆ ಸರ್ ಬದುಕಿದಿರಿ ಇನ್ನೂ ಅಂತೀರಾ ಅಂತ ಇದ್ದೀರಿ. ಒಬ್ಬ ಮೇಷ್ಟ್ರನ, ಒಬ್ಬ ಗುರುನ ಹಿಂಗೆ ಕೇಳ್ತಾರೆ ಯಾರು? ಅವ್ರು ಓದೇ ತಾನೇ ನಾವು ಬೆಳೆದಿರೋದು. ಇಲ್ಲ ಕೀಳಿ ಇದನ್ನ ತಗೊಳ್ಳಿ ಬೀಸ ಹಾಕ್ಬೋದಲ್ಲಯ್ಯ. ಅರ್ಧ KG 1 kg ಇದು ತೂಕ 5 ರೂಪಾಯಿ ಬರ್ತದೆ ನನಗೆ. ಅಯ್ಯೋ ಅಷ್ಟೇ. ಬಟ್ ಅದು ಬೆಲೆ ಕಟ್ಟಲಾಗದ ಮಾಣಿಕ್ಯ, ಅದು ಕೋಟಿ ಕೊಟ್ಟರು ಕೊಡಲ್ಲ. ತೂಕ ಹಾಕ್ರೆ 5 ರೂಪಾಯಿ ಅಷ್ಟೇ ನೋಡಿ. ಇಷ್ಟೇ ಅಂತರ. ಅವರಿಗೆ ಇದು 5 ರೂಪಾಯಿ, ನನಗೆ ಕೋಟಿ. ಸೂರ್ಯೋದಯ ಚಂದ್ರೋದಯ ದೇವರದಯ ಕಾಣು, ರವಿ ಎಂದರೆ ಬರೀ ರವಿ ಅಲ್ಲ ಅಂತಾರೆ ಅವರು. ಇದಲ್ಲ, ಇದು ಪುಸ್ತಕ ಅಲ್ಲ ನನಗೆ. ಕಿಟಲ್ ಕನ್ನಡ ನಾಡು ನುಡಿ ಸಂಸ್ಕೃತಿ ಅವನು ಮಾಡ್ದಂಗೆ ಇವತ್ತವನಿಗೆ ಯಾರೂ ಡಿಕ್ಷನರಿ ಮಾಡೋಕ್ಕಾಗಿಲ್ಲ. ಎಷ್ಟು ಜನ ಬಂದೋದ್ರು ಕನ್ನಡಿಗರು, ಯಾಕೆ ಮಾಡಲಿಲ್ಲ? ಆ ಥರದ್ದು ಡಿಕ್ಷನರಿ ಮಾಡೋಕ್ಕೆ ಆಗೋದಿಲ್ಲ. 1000 ವರ್ಷ ಆದರೂ ಆಗಲ್ಲ. ಯಾಕೆ ಅಂತದ ಹಂಗೆ ದುಡ್ದ ಅವನು. ಓಕೆ, ಒಂದು ರಾಗನ ಕೆಂಪೇಗೌಡರು, ಬರೀ ನಿಮಗೆ ಬೆಂಗಳೂರು ಕೆಂಪೇಗೌಡರು ಮಾತ್ರ ಗೊತ್ತು. ಭೈರವಿ ಕೆಂಪೇಗೌಡ ಅಂತ ಒಬ್ಬ ಶೂದ್ರ, ಒಬ್ಬ ಒಕ್ಕಲಿಗ, ಎಲ್ಲ ಸಂಗೀತಗಾರರ ಮಣಿ ಮಕುಟ ಅವನು. ವೀಣೆ ಶೇಷಣ್ಣವ್ರಿಗಿಂತ, ಬಿಡಾರಂ ಕೃಷ್ಣಪ್ಪನವ್ರಿಗಿಂತ ಎಲ್ಲರಿಗೂ ಅವನು ಭೈರವಿನ ಹಂಗೆ ಒಲಿಸ್ಕೊಂಡ್ಬಿಟ್ಟಿದ್ನಯ್ಯ. ಭೈರವಿ ಕೆಂಪೇಗೌಡ ಅಂತ ಅವನ ಹೆಸರು. ಸಂಗೀತಗಾರರು ಬಂದು ಮಹಾರಾಜರ ಅರಮನೆಯಲ್ಲಿ ಹಾಡು ಅಂತಂದರೆ ಬೇಕಾದ್ರೆ ತೀಟ ಹತ್ರ ಬಂದು ನಾನು ಆಡೋ ಜಾಗಕ್ಕೆ ಬಂದು ಕೂತ್ಕೊಳ್ಳಿ ಅಂತ ಹೇಳೋದಂತೆ ರಾಜರಿಗೆ. ಎಲ್ಲರಿಗೂ ಯಾರಾದ್ರೂ ಏನಂತೆ ಹಂಗೆ ಬದುಕ್ತವ್ರಯ್ಯ. ಆ ನಾಡಿದು, ಆ ನೆಲ ಇದು. ಅಲ್ಲಿ ಪ್ಯಾದೆಗಳು ಈಗ ಬದುಕಿದ್ದಾರೆ ಅಷ್ಟೇ. ಒಂದು ಪ್ಲೇಟ್ ಹಾಕ್ಕೊಂಡು ಎಷ್ಟು ಕೊಡ್ತೀರಿ ನನಗೆ, ಎಷ್ಟು ಕೊಡ್ತೀರಿ, ಇವ್ರು ಭೈರವಿ ಕೆಂಪೇಗೌಡರಾಗಕ್ಕಾಯ್ತದೇನಯ್ಯ? ನಾವು ನೆಗೆಟಿವ್ ಆಗಿ ಮಾತಾಡಬಾರ್ದು. ಬೇರೆಯವ್ರನ್ನ ಅಪಹಾಸ್ಯ ಮಾಡೋದಲ್ಲ, ಮಾಡಿರೋರನ್ನ ನಾವು ನೆನ್ಕೋಬೇಕು. ಅದು ಬಹಳ ಮುಖ್ಯ. ಹೌದು. ಆ ಮಟ್ಟಕ್ಕೆ ನಾನು ಏರ್ಬಲ್ನ, ಭೈರವಿನ ಹಂಗೆ ಹಾಡಬಲ್ನ ಅಂತ ನಾವು ಅನ್ಬೇಕೇ ಹೊರ್ತು, ಕುವೆಂಪು ಥರ ನಾವು ಬರೀಬಲ್ವ ಅಂತ ಪ್ರಶ್ನಿಸ್ಬೇಕೇ ಹೊರ್ತು ಅದ್ರಲ್ಲಿ ಏನಿದೆ, ಅಯ್ಯ ಬರೀ ನೀನು ಏನಿಲ್ಲಪ್ಪ ನೀ ಬರೀ ಹಂಗೆ. ಅರ್ಥ ಆಯ್ತಪ್ಪ? ಕಿಟಲ್ ಮೀರಿಸ್ಬೇಕು ನೀವು. ಎಲ್ಲ ಪರಿಷತ್ತೇ ಮಾಡಿದೆ, ಎಲ್ಲ ಪರಿಷತ್ತು ಕಿಟಲಿಗೆ ಸಮ ಆಗಕ್ಕಾಗತ್ತಾ? ಡಿಕ್ಷನರಿ ಚಾನ್ಸೇ ಇಲ್ಲ. ಸರ್ಕಾರ ಮಾಡಿದ್ರೆ ಮಾಡೋಕ್ಕಾಗಿಲ್ಲ. ಸರ್ಕಾರ ಇಂಥ ಅಯೋಗ್ಯರನ್ನು ತಂದು ಅದನ್ನು ಹಣ, ಜನದ ಸಮಾಜದ ಹಣ ಹಾಳು ಮಾಡ್ತಾವ್ರೆ. ಅದರ ಬದಲು ಮುಚ್ಚು ಬಿಡುವುದು ಒಳ್ಳೆಯದು. ಎಲ್ಲ ಅಕಾಡೆಮಿಗಳನ್ನು, ಎಲ್ಲ ಪ್ರಾಧಿಕಾರಗಳನ್ನು ಮುಚ್ಚಿಬಿಡ್ರಿ. ಅದೆಲ್ಲ ರೈತರಿಗೆ, ಕಾರ್ಮಿಕರಿಗೆ, ದುಡಿಯುವ ಜನಗಳಿಗೆ ಕೊಟ್ಕೊಳ್ಳಿ. ಯೂನಿವರ್ಸಿಟಿಗಳನ್ನ ಮುಚ್ಚಿಬಿಡಿ, ಬೇಕಿಲ್ಲ. ಅದನ್ನು ಕಲಿತು MA ಕಲಿತು ಏನು ಪ್ರಯೋಜನ? ನಿನಗೊಂದು ಉದ್ಯೋಗ ಕೊಡಲಿಲ್ಲ ಅಂದರೆ ಏನೇ ಆ ಪ್ರಯೋಜನ? MBBS ಕಲಿತು ನಿನ್ಗೆ ಅವರು ಕೆಲಸ ಕೊಡಲಿಲ್ಲ ಅಂದರೆ, ಇಂಜಿನಿಯರ್ ಆಗಿ ಕೆಲಸ ಕೊಡಲಿಲ್ಲ ಅಂದರೆ ಏನು ಮಾಡಬೇಕು? ಅದಕ್ಕೆ ಅವರು ತಂದೆ ತಾಯಿ ನಿಮ್ಮ ರಕ್ತ ಬೆವರನ್ನು ಹರಿಸಿ ಹೊಟ್ಟೆ ಬಟ್ಟೆ ಕಟ್ಟಿ ನಿನ್ನ ಓದಿಸಿರೋದು ಅದಕ್ಕೇನೆಯಾ? ಹಾಂ, ಮುಚ್ಚಿಬಿಡ್ರಿ, ದಯವಿಟ್ಟು ಮುಚ್ಚಿಬಿಡ್ರಿ. ನಾವು ಬದುಕೊಳ್ತೀವಿ, ನಮಗೆ ಪ್ರಶಸ್ತಿ ಕೊಡಬೇಡಿ.
ನನಗೆ ನಾಡೋಜ ಕಟ್ಕೊಂಡೇನು ಅವ್ನು ಯಾವ ಎಷ್ಟೋ ಜನ ನಾಡೋಜ ಅರೆ ಅದು ನಿನಗೆ ಕೊಟ್ಟಿರೋದು ಒಂದು ಗೌರವ, ಅದನ್ನೇ ಹೆಸರು ಮಾಡ್ಕೊಂಬಿಟ್ಟ. ಮೊದಲನೇ ಹೆಸರೇ ನಾಡೋಜ ಅಲ್ವಾ? ಮತ್ತೆ ಅಸಹ್ಯ ಅಲ್ವಾ? ಅಸಹ್ಯ, ಅದು ಕರೆಕ್ಟು. ಇನ್ನು ಹೆಸರು ಅದು ಅದನ್ನ ಸರ್ನೇಮ್ ಅದೇ ನನಗೊಂದು ಭಾರತ ರತ್ನ ಕೊಟ್ಟವ್ರೆ ಅಂತ ಇಟ್ಕೊಂಡ. ಭಾರತ ರತ್ನ ಹರಿಹರ ಪ್ರಿಯ ಬರೀ ಅವ್ರು ಎಲ್ಲರೂ ಜನ ಏನನ್ಬೇಕು, ನನ್ನ ಭಾರತ ರತ್ನ ಅನ್ಬೇಕಾ? ಇದು ಹೆಗಲ ಮೇಲೆ ನಾನು ಕೊಟ್ಟಿರೋ ಎಲ್ಲ ಪ್ರಶಸ್ತಿಗಳನ್ನು ತಲೆ ಮೇಲೆ ಹಾಕ್ಕೊಂಡು ಹೆಗಲ ಮೇಲೆ ಹಾಕ್ಕೊಂಡು ನಾನು ದಾರಿಲಿ ಹೋಯ್ತಾ ಇರೋದು. ನೋಡಿ ನನಗೆ ರಾಜ್ಯ ಪ್ರಶಸ್ತಿ ಬಂದದೆ, ಕೆಂಪೇಗೌಡ ಪ್ರಶಸ್ತಿ ಬಂದದೆ. ಅದು ಏನು ನಾವು ಮಾಡಿರುವ ಒಂದು ಸೇವೆ ಕೊಡುವ ಒಂದು ಗೌರವ ಅಷ್ಟೇ, ಗುರುತು. ಗೌರವನೂ ಅಲ್ಲ, ಅದು ಗುರುತು. ನೀನೇನೋ ಮಾಡಿದೆಯಾ ಕಣೆ, ಮಾಡಯ್ಯ, ಇನ್ನೂ ಮಾಡ, ಒಂದು ಸಣ್ಣ ಪ್ರೋತ್ಸಾಹ ಮಾಡು ಅಷ್ಟೇ. ನೀವು ಅದನ್ನೇ ಮೈ ಮೇಲೆ ಹಾಕ್ಕೊಂಡು ನಾಡೋಜ ಏನಯ್ಯ ನೀವು ಯಾವ ಮಟ್ಟಕ್ಕೆ ಬಂದೈತೆ ನಾಡೋಜ ಡಾಕ್ಟ್ರೇಟು? ಹೌದು, ಅಸಹ್ಯ. ಆದ್ದರಿಂದ ಈ ಅಕಾಡೆಮಿಗಳು ಇತ್ಯಾದಿಗಳೆಲ್ಲ ಕೂಡ ಅದು ಉಪಯೋಗ ಇಲ್ಲ. ನಾನು ಏನು ಹೇಳಿದೆ ಇಲ್ಲಿ ನೋಡಿ, ಸುಚಿತ್ರಾ ಸೇನ್ ಆಕೆ ಹೆಸರು, ಅವಳೇ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಬಂದರೆ ತಿರಸ್ಕರಿಸ್ತವಳು. ನಾನು ರಾಷ್ಟ್ರಪತಿ ಎದುರುಗಡೆ ಹೋಗಿ ತಲೆ ಬಗ್ಗಿಸುವುದಿಲ್ಲ. ಈ ಸ್ತ್ರೀವಾದಿಗಳು ಇವಳ ಹೆಸರು ಯಾರು ಕೇಳಿದ್ದಾರೆ ಏನಪ್ಪ? ಸುಚಿತ್ರಾ ಸೇನ್, ದಿ ಲೆಜೆಂಡ್ ಅಂಡ್ ದಿ ಎನಿಗ್ಮಾ. ವಾವ್, ಏನು ಟೈಟ್ಲ್ಸ್ ಅದು! ಈ ಅಮ್ಮನೆ ನನಗೆ ಆದರ್ಶ. ಓಕೆ, ಈ ಸಿನಿಮಾಗಳು ಮಾಡಿರೋರು ಒಪ್ಕೊಳ್ಳಿಲ್ಲ, ದಾದಾ ಸಾಹೇಬ್ ಫಾಲ್ಕೆ ತಗೊಳ್ಳಿಲ್ಲ ಆಕೆ. ಓ, ಅವ್ರು ನೋಡಿ ನಟಿ ಕೂಡ ಅವರು. ಸೂಪರ್. ಇವೆಲ್ಲ ಓದಿದ್ದೀರಿ? ಹೌದು. ಎಷ್ಟು ಇಲ್ಲಿ ಎಷ್ಟು ಬುಕ್ಕು? ಅಯ್ಯೋ 10 ಸಲ 20 ಸಲ ಓದಿದ್ದೀನಿ. 5 ಲಕ್ಷ ಬುಕ್ಕು. ಏನು ಕೆಲಸ? ನೀನು ಕೇಳಿದಲ್ಲ ನಿಮ್ಗೇನು ಕೆಲಸ ಅಂತ? ಓದೋದೇ ಕೆಲಸ. ಓದೋದು ಒಂದು ಕೆಲಸ, ಬರೆಯುವುದು ಒಂದು ಕೆಲಸ, ಹೋರಾಟ ಮಾಡುವುದು ಒಂದು ಕೆಲಸ, ಬೇರೆಯವರಿಗೆ ಸಹಾಯ ಮಾಡುವುದು ಒಂದು ಕೆಲಸ, ಬೇರೆಯವ್ರ ಕಷ್ಟದಲ್ಲಿದ್ದರೆ ಹೋಗಿ ದನಿಯಾಗಿ ಅಪ್ಪ ಚೆನ್ನಾಗಿ ಸತ್ತವ್ರ ಮನೆಗೆ ಯಾಕೆ ಹೋಗ್ತೀರಯ್ಯ ನೀವು? ಒಂದು ಮಾನಸಿಕ ಸಾಂತ್ವನ ಸಿಗಲಿ. ಯಾರು ಹೇಳಿದ್ ನಿನಗೆ? ಈ ಮುಂದೆ ಈ ಪ್ರಶ್ನೆ ಯಾಕೆ ಕೇಳಿದೆ? ಮತ್ತೆ ಸತ್ತವ್ರ ಮನೆಗೆ ನಾವು ಹೋಗಲೇಬೇಕು. ಯಾವತ್ತೂ ಹೋಗದೆ ಹೋಗಿ ಅಪ್ಪ ಎಷ್ಟು ಜನ ಸತ್ತಿಲ್ವೋ, ನನ್ನ ಹೆಂಡತಿ ಸತ್ತಿದ್ದಾಳು, ನಮ್ಮ ತಾಯಿ ಸತ್ತಿದ್ದಾಳೆ, ನಮ್ಮ ಮನೇಲೆಲ್ಲ ಸತ್ತಿರ ಅಂದಾಗ ಹೌದು, ನಮ್ಮ ಮನೆ ಇದೊಂದೇ ಅಲ್ಲ, ಎಷ್ಟು ಸಾವುಗಳಿವೆ ಅಂತ ನಿನಗೆ. ಹಾಗೆ ಅದೆಲ್ಲವೂ ಕೆಲಸವೇ, ಕರ್ತವ್ಯ ಅಂತಾರೆ ಅದಕ್ಕೆ. ನನ್ನ ಡ್ಯೂಟಿ ನನಗೆ ಓದಕ್ಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ, ಮಾತಾಡೋಕ್ಕೆ ಬರುತ್ತೆ. ಒಂದು FIR ಹಾಕಲಿಲ್ಲ ಒಬ್ಬ ಬಡವನಿಗೆ ಅಂದರೆ ಅವ್ರು ಎಲ್ಲರೂ ಏನು ಹೇಳ್ತಾರೆ, ಆ ಸಾಹಿತ್ಯಗಳ ಹತ್ರಕ್ಕೆ ಹೋಗಿ ಅಂತಾರೆ. ನನಗೇನು ರಾಜಕಾರಣಿನೇ? ಹೆಂಗಿದ್ರೆ ಹಂಗೆ ಹೋಗ್ಬಿಡ್ತೀನಿ, ಬನೀನಲ್ಲೇ ಹೋಗ್ಬಿಟ್ಟಿದ್ದೀನಿ. ಹೌದಾ? ಅವ್ನು ಓದೋದು ಬಿಟ್ಟು ಅದೆಲ್ಲ ಮಾಡಿದ್ದೀರಿ ನೀವು? ಅದೇ ಜಾಸ್ತಿ ಈಗ. ಈ ಯಾರಿಗೋ ಸಹಾಯ? ಎಲ್ಲರಿಗೂ, ಯಾರಿಗೂ ಅಲ್ಲ, ಎಲ್ಲರಿಗೂ. ನನ್ನ ಮನೆ ಹತ್ರ ಬಂದು ಕರೆದು ಬಿಟ್ರೆ ನನ್ನ ಒಂಟೆ ಬಿಡದೆ. ಪೊಲೀಸ್ ಸ್ಟೇಷನ್ ಇರಲಿ, ಕೋರ್ಟ್ ಎಲ್ಲ, ಕೋರ್ಟ್ ಅಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲ, ಹೊಡೆದಾಟ ಅಲ್ಲ, ಯಾವುದಕ್ಕೂ ಸಿದ್ಧ. ಬರೆದಿದ್ದು ಸಾಲಿಲ್ಲ, ಅದು ಕ್ರಿಯಾಗತಗೊಳಿಸ್ತೀನಿ ನಾನು. ಆಕ್ಷನ್. ಜಂಬು ಕೇಳ್ಕೊತಾ ಇಲ್ಲ, ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ, ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮಗೆ ಓದು ಬರಹ ಜ್ಞಾನ ಇವೆಲ್ಲ ಇದೆಯಲ್ಲ, ಅಕಾಡೆಮಿಗೆ ಹೋಗಿ ಅಲ್ಲಿಯೋದು ಬದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಡವರಿಗೆ ಸಹಾಯ ಮಾಡ್ರಯ್ಯ. ಅನ್ಯಾಯದ ಆಗರ ಅದು. ರಾಜಕಾರಣಿಗಳಿಗೆ ಬುದ್ಧಿ ಹೇಳಿ, ಅವ್ರ ಜೊತೆ ಹೋಗಿ ಕುಡಿಯೋದು ತಿನ್ನೋದಲ್ಲ ನಿಮ್ಮ ಕೆಲಸ. ಇವ್ರಿಗೆಲ್ಲ ಇದು ಮಾಡಬೇಡಿ, ನಿಜವಾಗ್ಲೂ ತಲುಪಬೇಕಾದ್ದು ಯಾರಿಗೋ ಇದೆ, ಅವ್ರಿಗೆ ಕೊಡಿ ಅಂತ ಹೇಳಿ ಎಲ್ಲ ನೀವೇ ಹೊಡಿತಾ ಇದ್ದೀರಲ್ಲ, ನೀವೇ ಹಂಚ್ಕೋತಾ ಇದ್ದೀರಲ್ಲ. ಒಬ್ಬೊಬ್ರು ಎಷ್ಟೆಷ್ಟು ಸಲ ಸ್ಥಾನಮಾನಗಳು ಬರ್ತೀರಿ, ಎಷ್ಟು ಸಲ ಚೇರ್ಮನ್ಗಳಾಗ್ತೀರಿ, ನೀವು ಏನು ಮಾಡ್ತೀರಿ? ನಿಮ್ಗೆ ಕನಸೇ ಇಲ್ಲ. ನಾನು ಹೇಳ್ತೀನಿ, ನೀವು ಆಯ್ತಾನೆ ನನ್ನ ಅಕಾಡೆಮಿ ಎಲ್ಲ ಮುಚ್ಚಿಬಿಡಿ ಅಂತ ಹೇಳಿದೆ. ಹಾಗೆ ಒಂದು ನೆಕ್ಸ್ಟು ಟೆಂಡರ್ ಕರೆದು ಬಿಡಿ. ಏನಂತ? ಈಗ ನೀವು ಟೆಂಡರ್ ಹೆಂಗೆ ಕರಿತೀರಿ? ಒಂದು ಬುಕ್ ಪ್ರಿಂಟ್ ಆಗ್ಬೇಕಾದ್ರೆ, ಒಂದು ಕೆಲಸ ಆಗ್ಬೇಕಾದ್ರೆ ಟೆಂಡ್ರು. ಏನು ಟೆಂಡರ್ ಅದು? ನೀನು ಎಷ್ಟಕ್ಕೆ ಮಾಡಿಕೊಡ್ತೀಯ, ಇಷ್ಟ ತಾನೆ? ನಾನು ಹೇಳ್ತೀನಿ, ನೆಕ್ಸ್ಟ್ ಪುಸ್ತಕ ಪ್ರಾಧಿಕಾರಕ್ಕೋ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೋ ನೀವು ಟೆಂಡರ್ ಕರೀರಿ ಚೇರ್ಮನ್ ಆಗಿ. ನಮ್ಮ ಕನಸುಗಳನ್ನೆಲ್ಲ ಹೇಳಬೇಕು, ಬರ್ಕೊಂಬರ್ಬೇಕು. ಓಕೆ, ಹೌದು. ಆಗ ನೀವು ಸ್ಕೂಟಿ ಮಾಡಿ. ಯಾವನು ನಿಜವಾಗ್ಲೂ ಕೂಡ ಯಾವ ಕನಸು ಗ್ರೇಟ್, ಇವತ್ತಿಗೆ ಆಗ್ಬೇಕಾದ್ ಯಾವುದು ಅದನ್ನ ಮಾಡಬಲ್ಲ, ಅವ್ನು ಕರೆದು ಕೇಳಿ, ಮಾಡ್ತೀನಪ್ಪ, ಅವ್ನು ಕೊಡಿ. ಈಗ ಅಂತವೇನಿಲ್ಲ ವ್ಯವಸ್ಥೆ ಅಲ್ಲ, ಮಾಡಿ ಅಂತ ಈಗ ನಿನ್ನ ಮೂಲಕ ಹೇಳ್ತಾ ಇದ್ದೀನಿ ಕಣಯ್ಯ. ಜಗತ್ತಿಗೂ ಒಬ್ಬ ವೈಸ್ ಚಾನ್ಸಲರ್ ಮಾಡ್ತೀರಿ ಯೂನಿವರ್ಸಿಟಿಗೆ, ನಿನ್ನ ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಮಾಡ್ತೀವಿ ಪರಮೇಶ್ವರ, ಏನು ಮಾಡ್ತೀಯ? ಇಲ್ಲ ಸರ್, ನಾನು ಹೋಗಿ ಎಲ್ಲ ಚೆನ್ನಾಗಿ ವಸೂಲು ಮಾಡಿ ನಿಮಗೆ ಕೊಡ್ತೀನಿ ಅಂತ ನೀನು ಬರ್ಕೊಡು. ನಾನು ಪ್ರತಿದಿನ, ಅವನು ನಮ್ಮ ರವಿರಾಜ್, ಪ್ರತಿದಿನ ನಾನು ಆ ಮಕ್ಕಳನ್ನ ವಿಚಾರಿಸ್ತೀನಿ, ಸರ್ ಕುಂದೇನು, ಕೊರತೆ ಏನು, ಯಾರಿಗೆ ಫೀಸ್ ಕಟ್ಟೋಕ್ಕಾಗ್ತದೆ, ಯಾರಿಗೆ ಕಟ್ಟೋಕ್ಕಾಗಲ್ಲ, ಅದಕ್ಕೇನು ಮಾಡ್ಬೋದು, ಅದಕ್ಕೆ ಅವಕಾಶ ಇದೆಯಾ? ಅಲ್ಲಿ ಆ ಸರ್ಕಾರದಲ್ಲಿ ಅವಕಾಶ ಇಲ್ಲ, ಭಿಕ್ಷೆ ಬೇಡ ಆದರೂ ಆ ಮಗುಗೆ ನಾನು ತಂದು ಕೊಡ್ತೀನಿ ಅನ್ನೋ ಯೋಗ್ಯತೆ ಇದ್ದರೆ ನೀನು ವೈಸ್ ಚಾನ್ಸಲರ್ ಆಗುವ. ಸರ್ಕಾರ ಹೇಳ್ಬಿಡ್ತು,
ನಿನ್ನನ್ನು ಸರ್ಕಾರ ಸೆಲೆಕ್ಟ್ ಮಾಡಿಲ್ಲ. ನೀನು ಬೇಡ್ಕೊಂಡಿದ್ದೀಯಾ, ಕಾಲು ಹಿಡ್ಕೊಂಡಿದ್ದೀಯಾ, ನಾನು ಬ್ರಾಹ್ಮಣ, ನಾನು ಲಿಂಗಾಯತ, ನಾನು ಒಕ್ಕಲಿಗ ಅಂತೇಳಿ ಕಾಲು ಹಿಡ್ಕೊಂಡಿದ್ದೀಯಾ, ಅದರಿಂದ ನೀನು ಮಾಡೋ ನನ್ನ ಪ್ರಕಾರ. ನಾನು ಹೇಳ್ತೀನಿ ಟೆಂಡ್ರು, ನಿಮ್ಮ ಕನಸುಗಳು, ಯೋಜನೆಗಳು, ಆ ಯೋಜನೆಗಳು ಟೆಂಡ್ರು ಕರೀರಿ ಈ ಸಲನಿಂದ. ಹಾಕಿ ಎಲ್ಲ ನಿಮ್ಮ ಕನಸು ಬರ್ಕೊಡಿ. ಹೌದು, ಇದು ದೊಡ್ಡದಾಗಿ ಮಾಡು. ಒಂದು ವಿಷನ್ ಬರ್ಕೊಡಿ. ಹೌದು, ಅದು ನಿಜಕ್ಕೂ ಚೆನ್ನಾಗಿದ್ರೆ ಕೊಡ್ತೀವಿ. ಮತ್ತೆ ಅದನ್ನ ಹೇಗೆ ಕಾರ್ಯಗತ ಮಾಡ್ತೀವಿ ಅದನ್ನು ಬರ್ಕೊಡು. ಸುಮ್ಮನೆ ಬರ್ಕೊಟ್ಬಿಡೋದಲ್ಲ. ಮಿಕ್ಕ ಚಾನಲ್ ತೆಗೆಯವನ್ನ ನೀವು ರೋಡಲ್ಲಿ ಟಾರ್ ಹಾಕೋನು ಮಾತ್ರ ಪ್ರಾಣ ತೆಗಿತೀರಿ. ಹೆಂಡತಿ ಮಕ್ಕಳದು ಒಡವೆ ವಸ್ತ್ರ ತಂದು ಅಡ ಇಟ್ಟು ಕೊಡೋದಿಲ್ವಾ? ನಿಮ್ಗೇನೋ ಗೊತ್ತೇ ಇಲ್ವಪ್ಪ ಇದು? ನೀನು ಒಬ್ಬ ಕಂಟ್ರಾಕ್ಟ್ ಆಗಬೇಕು ಅಂದರೆ ಕೆಲಸ ಮಾಡಿದ್ಮೇಲೆ ತಾನೇ ಅದು ಎಲ್ಲಿ ಬಂತು? ನಿನ್ನ ಹೆಂಡತಿ ಅದೆಲ್ಲ ಹೇಳ್ಬಾರ್ದು ನಮ್ಮ ಮೀಡಿಯಾದಲ್ಲಿ. ಸೀರೆ ಬಟ್ಟೆ ಬರೆಗಳನ್ನೆಲ್ಲ ಅಡ ಇಟ್ಟು ತಂದಿಲ್ವೇನೆಯ? ತಂದಿಲ್ವಾ? ಕಣ್ಣಿನ ಕೊಟ್ಟಿರ್ತಾರಯ್ಯ. ಆದರೆ ನೀವುಗಳು ಮಾತ್ರ ಇಲ್ಲಿ ಸುಖವಾಗಿ ಎಷ್ಟೆಷ್ಟು ಸಲ ಒಬ್ಬೊಬ್ಬರು ಎಷ್ಟೆಷ್ಟು ಸಲ ನೀವು ಬಂದು ಕೂತಿಲ್ಲ. ಅದು ಬಿಟ್ರೆ ಇದು ಬಿಟ್ರೆ ಇದು ಅವರೇ ಆ ಜಾತಿ ಹೆಚ್ಚಳೋದು ಅವರೇ, ಇನ್ನೊಬ್ಬರು ಬರೋಕ್ಕೆ ಬಿಡಲ್ಲ. ಇದು ಭಾರತ ದೇಶ. ಇಲ್ಲಿ BJP ಕಾಂಗ್ರೆಸ್ಸು ಈ ಸಲ ಬರುತ್ತೆ, 26 ಬರ್ತಾರೆ. ಪದ್ಮಶ್ರೀ ಇವೆಲ್ಲ ಪ್ರಶಸ್ತಿಗಳನ್ನ ಯಾರು ಗೊತ್ತಾ? ಸತ್ತೋದ ಕಾರ್ಯಕರ್ತರಿಗೆ, ಪಾರ್ಟಿ ಇವರಿಗೆ, ಮುಂದೆ ಎಲೆಕ್ಷನ್ ಗೆಲ್ಲಕ್ಕೆ ಸಹಾಯ ಮಾಡೋರಿಗೆ, ಗುಲಾಮರಿಗೆ ನೀವು ಕೊಡೋದು ಪ್ರಶಸ್ತಿಗಳನ್ನು. ಅದಕ್ಕೆ ನಾನು ಗುಲಾಮರಾಗಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತಾಳೆ ಅವಳು. ತಲೆ ಬಗ್ಗಿಸುವುದಿಲ್ಲ ಸ್ಪಷ್ಟವಾಗಿ ಹೇಳಿದಾಳೆ. ಅದಕ್ಕೆ ಹೌದು, ನಮ್ಮ ಸುಚಿತ್ರಾ ಸೇನು ನಾನು ರಾಷ್ಟ್ರಪತಿಯ ಎದುರುಗಡೆ ತಲೆ ಬಗ್ಗಿಸುವುದಿಲ್ಲ. ಹೆಣ್ಣು ಮಗಳ್ರಿ, ಒಂದು ಹೆಣ್ಣು ನಮಗೆ ಮಾಡಲ್ಲು, ನಮಗೆ ಆದರ್ಶ. ವಿಲಾಯತ್ ಖಾನ್ ನನಗೆ ಗುರು. ಗೊತ್ತಾದ ವಿಲಾಯತ್ ಖಾನ್ ಪದ್ಮಶ್ರೀ ತಿರಸ್ಕರಿಸ, ಪದ್ಮವಿಭೂಷಣ್ ಬೇಡ ಅಂದರು. ಭಾರತ ರತ್ನ ಅವನಿಗೆ ಕೊಟ್ಟಿದ್ದೀರಿ, ನನಗೆ ಪದ್ಮ ವಿಭೂಷಣ್ ಕೊಟ್ಟಿದ್ದೀರಿ. ಸಂಗೀತ ಅಂದರೆ ಗೊತ್ತಾ ಮಿಸ್ಟರ್ ವಾಜಪೇಯಿ? ನಾವು ಏನು ಕೊಟ್ಟರು ಸಾಕು. ನಮ್ಮ ಭೈರಪ್ಪನವ್ರಿಗೆ ಪದ್ಮಶ್ರೀ ಕೊಟ್ಟಿದ್ದೆ ಗ್ರೇಟ್. ಅದೇ ಮೋದಿಗಿಂತ ದೊಡ್ಡವನಯ್ಯ ನೀನು. ಈ ನಾಡಿನ, ಈ ದೇಶದ ಆ ಸಾಂಸ್ಕೃತಿಕ ಲೋಕದ ಮರ್ಯಾದೆನೇ ಹೊಟ್ಟೈತಲ್ಲ ನೀವು ಪದ್ಮಶ್ರೀ ತಗೊಂಡು. ನಾನು ಭಾರತ ರತ್ನಕ್ಕೆ ನಾನು ಭಾರತ ರತ್ನ ಕೊಟ್ಟು ತಗೋತೀನಪ್ಪ. ಪದ್ಮಶ್ರೀಗೆ ಒಪ್ಕೊಂಬಿಟ್ರಲ್ಲ ಭೈರಪ್ಪ ಅವರೇ, ಬೇಕಿತ್ತ ನಿಮಗಿದು? ನನ್ನ ಕ್ಷೇತ್ರನ ಹಾಳು ಮಾಡಿದ್ರಲ್ಲ, ಅಗೌರವ ಮಾಡಿದ್ರಲ್ಲ. ನೀವು ತಗೊಂಡು ಏನಾರು ಮಾಡ್ಕೊಳ್ಳಿ, ನಾನು ಕೇಳಲ್ಲ. ನಿಮಗೆ ಬೇಕಿತ್ತ ಇದು? ಅದರಿಂದ ಏನಾರು ಒಂದು ಗುಲ್ಗಂಜಿ ತೂಕ ಜಾಸ್ತಿ ಆಯ್ತಾ? ಭೈರಪ್ಪನೇ, ಅವನಂತ ದೈತ್ಯ ಲೇಖಕ ಇಲ್ಲ ಈಗ. ಬಟ್ ನೀವು ನಡ್ಕೊಂಡಿದ್ದೆ ಹೆಂಗಿದೆ? ತಪ್ಪು ಅವರೇ ಮಾತಾಡ್ಬೇಕಾದ್ದು. ಈಗ ಟೋನ್ ಇರೋದು ಕಂಬಾರಿಗಲ್ಲ. ಇದು ಮುದ್ದೇನೂರು ಸಂಗಣ್ಣ ಅವ್ರದ್ದು ಈ ಬುಕ್. ಮುದ್ದೇನೂರು ಸಂಗಣ್ಣ ಚಿಗಟೇರಿಯವರು, ಗೊತ್ತಾಯ್ತಪ್ಪ? ಈ ಬುಕ್ಕನ್ನ ಅವ್ರು ಕಳಿಸಿದ್ರೆ ನೋಡ್ರಿ ಮುನ್ನುಡಿ ಬರೀರಿ ಅಂತ ಕಳಿಸಿದ್ರೆ ನಿಮ್ಮ ಹೆಸರು ಹಾಕೊಂಡ್ಬಿಟ್ಟಿದ್ದೀರಲ್ಲ, ನೀವು ಜ್ಞಾನಪೀಠ ಪ್ರಶಸ್ತಿ ವಿಜೇತರ. ಹಂಗೆ ಮಾಡಿದಾರ? ಹಾಗಿಲ್ದೇ ಇದೆ. ಇದೇ ಬುಕ್ 2ನೇ ಎಡಿಷನ್ ಬಂದಾಗ ಮುದ್ದೇನೂರು ಸಂಗಣ್ಣ ಎಲ್ಲಿ ಹುಟ್ಕೊಂಡ? 2ನೇ ಎಡಿಷನ್, ಮೊದಲನೇ ಎಡಿಷನ್ ಹೆಸರು ಇಡೀ ನಾಡೇ ಗಲಾಟೆ ಮಾಡ್ಬಿಡ್ತು. ಇದು ಮುದ್ದೇನೂರು ಸಂಗಣ್ಣ ಅವ್ರದ್ದು. ಇಂಥವರು ಜ್ಞಾನಿಗಳು, ಇಂಥವ್ರು ಪ್ರತಿಭಾವಂತರು ಅಂತ ಹೇಳಿ ನೀವು ಯೂನಿವರ್ಸಿಟಿಗೆ 2 ಸಲ 3 ಸಲ ಕುಲಪತಿ ಮಾಡ್ತೀರಿ, ಸಾಹಿತ್ಯ ಅಕಾಡೆಮಿ ಚೇರ್ಮನ್ ಮಾಡ್ತೀರಿ, ಜ್ಞಾನಪೀಠ ಕೊಡ್ತೀರಿ. ಇವರು ದೊಡ್ಡವರ? ಇವ್ರಿಗೆ ನೊಬೆಲ್ ಅಲ್ಲ, ಏನು ಕೊಟ್ಟರು ಏನು ಪ್ರಯೋಜನ ಇಲ್ಲ. ಇಂಥವರೇ ಇರೋದು ಯೂನಿವರ್ಸಿಟಿಲಿ. ಇವ್ರದ್ದು ಕದಿಯೋದು ಬರೆಯೋದು. ಸ್ವಂತ ಇರೋವನಿಗೆ, ಜ್ಞಾನ ಇರೋವನಿಗೆ, ಸ್ವತಂತ್ರವಾದ ಇದಿರೋವ್ರನ್ನ ಹೀಗಳಿಯೋದು ಅಲ್ಲಿ ಕೂತ್ಕೊಂಡು. ಅವ್ರವ್ರದೇ ವಲಯಗಳು, ಗ್ಯಾಂಗು. ರಾಜಕಾರಣಿಗಳಾದರೂ ಮನುಷ್ಯರ ಥರ ವರ್ತಿಸ್ತಾರೆ, ಕರಗ್ತಾರೆ ಅವರು. ಕರಗ್ತಾರೆ. ನೀನು ಕಷ್ಟದಲ್ಲಿದೆಯಾ ಅಂತ ನಾನು ಎದ್ದು ಹೋಗಿ ಹೇಳಿದ್ರೆ, ಅಯ್ಯೋ ಆ ಹುಡುಗ ಕಷ್ಟದಲ್ಲಿದ್ದಾನೆ ಅಂತಾರೆ. ಇವರು ಜಗ್ಗೋದಿಲ್ಲ, ನಮ್ಮ ಕೆಲಸ ಅಲ್ಲ ಅಂತಾರೆ. ಕಟು ಹೃದಯಗಳು ಅಷ್ಟೇ, ನಮ್ಮ ಕೆಲಸ ಅಲ್ಲ ಅದು. ಹಾಗೆ ಅಯ್ಯೋ ಎಷ್ಟು ಹೇಳಿದ್ರು ಸುಸ್ತಾಗ್ತದೆ ಬಿಡ್ತಾ ಸಾಕಣ. ಎಷ್ಟು ಹೇಳಿದ್ರು ಇವರು ಬದಲಾವಣೆ ಆಗಲ್ಲ. ಎಷ್ಟು ಬರೆದ್ರು, ಎಷ್ಟು ಜನ ಬಂದರು, ಇಷ್ಟೇನು ಹಿಂಗೆ ಹೇಳ್ಕೊಂಡು ಹೋಗ್ಬೋದು. ಎಷ್ಟು ಜನ ಮಹಾತ್ಮರು, ಎಷ್ಟು ಜನ ಬಾಬಾ ಸಾಹೇಬರು, ಎಷ್ಟು ಜನ ಹುಟ್ಟಿದ್ರು, ಇದು ಹೀಗೆ ಇದೆ. ಅವ್ರನ್ನೂ ಕ್ಯಾಶ್ ಮಾಡ್ಕೊತಾ ಇದ್ದಾರೆ ಹೊರತು ಬದಲಾಗ್ತಾ ಇಲ್ಲ. ಕ್ಯಾಶ್ ಅದೊಂದು ಹಣ ಅಷ್ಟೇ. ನಮಗೆ ನಮ್ಮ ಸುಖಕ್ಕೆ ಬೇಕಾದಂಥ ವಸ್ತುಗಳವು. ಗಾಂಧಿ, ಅಂಬೇಡ್ಕರ್, ಕುವೆಂಪು, ಬಸವಣ್ಣ ಎಲ್ಲ ವಸ್ತುಗಳು. ಎಲೆಕ್ಷನ್ ಬಳಸಿದ್ರೆ ಕಾರ್ಡ್ ಇದ್ದ ಹಾಗೆ, ATM ಕಾರ್ಡ್ ಥರ ಅಷ್ಟೇ.
ATM ಕಾರ್ಡೇ ಅವ್ರು ಈಗ ಡ್ರಾ ಮಾಡ್ಕೊಳ್ಳೋದು. ಹೌದೌದು, ATM ಕಾರ್ಡೇ. ಮುಸ್ಲಿಮ್ ಇನ್ನು ಮೇಲೆ ಅವ್ರನ್ನ ಟೀಕೆ ಮಾಡಬೇಡಿ, ಅದೊಂದು ಕಾರ್ಡ್ ಹೆಕ್ತವ್ರೆ ಈಗ. ಇವೆಲ್ಲ ಕೇಳ್ಕೊತಾರೆ. ನೆನ್ನೆವರೆಗೂ ನೋಡ್ತಿದ್ರು, ಓಡಿಸ್ಬೋಣ ಅಂದ್ಬಿಟ್ರು ಕೆಲವರೆಲ್ಲ ಈ ದೇಶ ಬಿಟ್ಟು. ಈಗ ಸದ್ಯ ಮೊದಲು ಹೋಗಕ್ಕೆ ಮುಂಚೆ ನಮಗೆಲ್ಲ ಓಟ್ ಹಾಕಿ ಗೆಲ್ಲಿಸ್ಬಿಟ್ಟು ಹೋಗ್ಲಿ ಅಂತ. ಅವ್ನು ಹೋಗೋದು ಹೋಗ್ಲಿ, ಬೇಡ ಅಂತಿಲ್ಲ, ಚುನಾವಣೆ ಮುಗಿದ್ಮೇಲೆ ಹೋಗ್ಲಿ, ಗೆಲ್ಲಿಸ್ಬಿಟ್ಟು ಹೋಗ್ಬೋದು. ಏನು ವ್ಯವಸ್ಥೆ ಸರ್? ಅರ್ಥ ಆಯ್ತಪ್ಪ, ಸಾಕಣ. ಇದಕ್ಕೆಲ್ಲ ಸಂವಿಧಾನದಲ್ಲಿ ಏನು ಪರಿಹಾರ ಇಲ್ಲ? ಇಲ್ಲ, ಸಂವಿಧಾನ ಚೆನ್ನಾಗಿದೆ, ಬಳಸೋರು ಯಾರಯ್ಯ? ಡಿಕ್ಷನರಿ ಇದೆಯಾ? ನೀನು ತೆಗೆದೇ ನೋಡಿಲ್ಲ. ಅವನಿಗೆ ಚಂದಕ್ಕೆ ಮಾಡಿದ್ದಾನೆ ಇಷ್ಟೆಲ್ಲ. ಅರೆ ಸಂವಿಧಾನ ಸರಿ ಇದೆಯಾ? ಜಗತ್ತಿನಲ್ಲಿಯೇ ಭಾರತದ ಸಂವಿಧಾನ ಅಂತದ್ದು ಇನ್ನೊಂದಿಲ್ಲ. ನೀವು ಬಳಸ್ತೇನೆ ಇಲ್ವಲ್ಲಪ್ಪ. ನಿಮ್ಮ ಮನೇಲಿರೋ ವಸ್ತು ಅಕ್ಕಿ ತಂದು ನೀನು, ಇಲ್ಲ ಸರ್ ಇಟ್ಕೊಂಡಿದ್ದೀನಿ ಸರ್, ಈ 3 ತಿಂಗಳಾದ್ಮೇಲೆ ನೋಡು ಏನಾಗಿರ್ತದೆ, ಅದು ಹುಳ ಬಿದ್ದಿರುತ್ತೆ, ಬೂಚೊಂಡು ಬಂದೋಗಿರ್ತದೆ. ಅದಕ್ಕೆ ತಂದಿರೋದು ನೀನು, ಅದಕ್ಕೆ ಸಂವಿಧಾನ ಇರೋದು. ತಿನ್ನಕ್ಕೆ ತಂದಿರೋದು, ಬದುಕಕ್ಕಿರೋದು ಸಂವಿಧಾನ. ಬಳಸ್ಬೇಕದ್ನ. ಅದು ಬದುಕಕ್ಕೆ ಬಿಡಲ್ಲ, ನೀವು ಬದುಕಲ್ಲ. ದೀಪ ಕೊಟ್ಟಿದೆ, ದೀಪ ಅದು ನಮ್ಗೆ ಲೈಟ್. ಇದೊಂದು ದೀವಟಿಗೆ ನಮ್ಗೆ. ಇಲ್ಲ, ಅದನ್ನ ಆರಿಸಿ ಮುಚ್ಚಿಟ್ಬಿಡೋದು. ಮತ್ತೆ ಬೆಳಗ್ಗೆ ಎಲ್ಲೋ ಒಂದು ಹನಿ ಬರ್ಬಾರ್ದು, ಯಾರಿಗೂ ಒತ್ತೆ ಆಗಬಾರ್ದು. ಇದೆ ಅಂತಾನೆ ಗೊತ್ತಾಗಬಾರ್ದು. ಅವ್ರಿಗೆ ಆ ಹಕ್ಕುಗಳು ಇವೆ ಅಂತಾನೆ ಯಾರಿಗೂ ಹೇಳೋದಿಲ್ಲ. ನಾವು ಸಾಮಾನ್ಯ ಜನಕ್ಕೆ ಏನೂ ಮುಟ್ಟಿಲ್ಲ, ಗೊತ್ತೇ ಇಲ್ಲ ಅವರಿಗೆ. ಸುಮ್ಮನೆ 2,000 ರೂಪಾಯಿ ಏನು, ನೀವು ಎಷ್ಟು ವಾಗ್ದಾನ ಪ್ರಣಾಳಿಕೆಗಳು ಬರ್ತಾವೆ. ಅಯ್ಯೋ ಅಲ್ವಾ? ಅಯ್ಯೋ ಏನೇನು ಆಫರ್ ಘೋಷಿಸ್ತಾರೆ, ಎಲ್ಲಿ ತಮ್ಮ ಮನೆಯಿಂದ ತಂದು ಕೊಟ್ಟಂಗೆ. ಕೊಟ್ಟಂಗೆ. ಮುಂದೊಂದು ಏನು ಗೊತ್ತಾ, ನಾನು ನನ್ನ ಇದರಲ್ಲಿ ಕ್ರೂರವಾಗಿ ಹೇಳೋದು, ನಿಮ್ಮ ಮಕ್ಕಳಿಲ್ಲವೋ ನಾವು ಮಕ್ಕಳನ್ನು ಕೊಡುತ್ತೇವೆ. ಏನಂಗಲ್ಲ, ಮನೆಗೆ 2 ಮಕ್ಕಳು ಕೊಡ್ತೇವೆ ಉಚಿತವಾಗಿ ತಂದ್ಬಿಡೋದು ಅಂತ ಸ್ಥಿತಿ ಬಂದೋಯ್ತಾ? ಬೆಗ್ಗರು ಅವ್ರನ್ನ ಭಿಕ್ಷುಕರು ಮಾಡ್ತಾ ಇದ್ದೀರಾ. ಅವನು ಸ್ವಾಭಿಮಾನಿ ಮಾಡ್ತಿಲ್ಲ. ಹೊಲ ಇಲ್ಲ, ಗದ್ದೆ ಇಲ್ಲ, ಮನೆ ಇಲ್ಲ, ಮಠವಿಲ್ಲ, ಈ ಥರ ಆಶ್ವಾಸನೆಗಳು ತಗ. ಅದು ಬಂದು ಒಂದೊಂದು ಚೆಕ್ ಬುಕ್ ಕೊಟ್ಬಿಡಿ, ಅವ್ರು ಬರ್ಕೊತಾ ಇರ್ತಾರೆ. ಹಾಗಾಗಿ ನೀವು ಹೇಳ್ದಂಗೆ ATM ಕಾರ್ಡ್ ಕೊಟ್ಬಿಡಿ, ಬೇಕಾದಾಗ ಬಳಕೊಳ್ಳಿ, ಮಾಡ್ಕೊಳ್ಳಿ. ಬಹಳ ಕ್ರೂರ. ನಾವು ಎಲ್ಲ ಕ್ಷೇತ್ರನೂ ಸೋತಿದೆ ಈಗ, ಧ್ವನಿನೇ ಇಲ್ಲ. ಹಾಗಾಗಿ ನಿಷ್ಕ್ರಿಯವಾದ ಸಮಾಜದಲ್ಲಿ ನಾನು ಬದುಕಿದ್ದೀನಲ್ಲ ಅಂತ ಬದುಕಿದ್ದೀನಿ ಅಷ್ಟೆ. ಇನ್ನು ಇದಕ್ಕಿಂತ ಇನ್ನೇನು ನಾನು ಹೇಳಲಾರನಪ್ಪ. ಆ ಜ್ಞಾನನ ನನಗೆ ಈ ಲೋಕ ಕೊಟ್ಟಿದೆ, ಸಾರಸ್ವತ ಲೋಕ ನನಗೆ ಕೊಟ್ಟಿದೆ. ಅದನ್ನು ನಾನು ಏನೂ ಹಂಚಲಾರೆ, ಕೊಡ್ಲಾರೆ. ಈ ಥರ ಎಲ್ಲ ಬಂದು ಬಂಡ್ಲು ಬರೆದು ಹೋಯ್ತಾ ಇರೋರೇ ಜಾಸ್ತಿ ಚೆನ್ನಾಗಿರೋದ್ರಿಂದ 3 ಕಾಸಿನ ಉಪಯೋಗ ಇಲ್ಲ. ಅದನ್ನು ನಾನು ಪ್ರಿಂಟ್ ಹಾಕ್ಬೇಕು, ಮಾರ್ಕೋಬೋದು. ಅದಕ್ಕೆ ನೋಡಿ ಇಂಥವ್ರು ನನ್ನ ಬಗ್ಗೆ ಬರೆದಿದ್ದಾರೆ, ತಗೋ. ಏನು ಮಾಡ್ಕೊಳಕ್ಕೆ? ಅವ್ರು ಆಡಿರೋ ಒಂದು ಮಾತು ಕೂಡ ಅವರು ನಡೆಸ್ಕೊಂಡಿಲ್ಲ, ನನ್ನ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಇದನ್ನು ರಾಜಕಾರಣಿಗಳಿಗೆ ನಾನು ಹೇಳ್ಕೊಂಡು ನನಗೇನೋ ಒಂದು ಪ್ರಶಸ್ತಿ ಕೊಟ್ಬಿಟ್ರೆ ನಾಳೆ ಅಲ್ಲಿ ಮುಗಿದಾಯ್ತು ನಾನು. ಅಲ್ವಪ್ಪ, ಸಾಕಪ್ಪ ಸರ್. ಸರಿ, ಊಟ ಮಾಡಿ ನಡೀರಿ. ಥ್ಯಾಂಕ್ ಯು ಸ್ನೇಹಿತರೆ, ಭಾಳ ಗುರುಗಳಿಗೆ ಧನ್ಯವಾದ. ಬನ್ನಿ ಒಂದ್ಸಲ ನೋಡಿ, ಈ ಜ್ಞಾನ ಪ್ರಪಂಚವನ್ನು ನೀವು ಒಂದ್ಸಲ ನೋಡಬೇಕು. ಇದು ಪುಸ್ತಕ ಸಂಗ್ರಹಾಲಯ ಅಲ್ಲ, ಪುಸ್ತಕ ಮನೆ ಅಲ್ಲ ಸ್ನೇಹಿತರೆ, ಇದು ಜ್ಞಾನ ಮಂಟಪ. ಇದು ಒಂದು ಅನುಭವ ಮಂಟಪ ಇತ್ತು ಅಂತ ಹೇಳ್ತಾರಲ್ಲ 12ನೇ ಶತಮಾನದಲ್ಲಿ, ಆ ಥರ ಇದು ಜ್ಞಾನ ಮಂಟಪ. ಇದು ಕೂಡ ಒಂದು ಅನುಭವ ಮಂಟಪ. ಇಲ್ಲಿ ಬರಬೇಕು, ಈ ಅನುಭವ ಪಡ್ಕೋಬೇಕು. ಹಿರಿಯರನ್ನ ತಿದ್ದಕ್ಕಾಗಲ್ಲ ಅಂತ ಕಾರಂತರ ಹೇಳ್ಬಿಟ್ರು, ಮಕ್ಕಳನ್ನ ಕರ್ಕೊಂಬನ್ನಿ, ಅವರಿಗಾದರೂ ಈ ಥರದ್ದು ಹೊಸ ವಿಷಯ ಬರಲಿ. ಮುಂಬರುವ ತಲೆಮಾರಾದರೂ ಇನ್ನೂ ಚೆನ್ನಾಗಿ ಬದುಕಲಿ. ನಮ್ಮಲ್ಲಿ ಸಾಮಾಜಿಕವಾಗಿರುವ ಈ ದಟ್ಟ ದರಿದ್ರವನ್ನು, ಸಾಮಾಜಿಕ, ಬೌದ್ಧಿಕ, ರಾಜಕೀಯ ಎಲ್ಲದರಲ್ಲಿರುವ ಈ ದಟ್ಟ ದಾರಿದ್ರ್ಯವನ್ನು ಕೊನೆಗಾಣಿಸೋಕ್ಕೆ ಮುಂದಿನ ಪೀಳಿಗೆ ಯುವ ಜನತೆ ಅದು ಸಿದ್ಧ ಆಗಲಿ. ನಮ್ಮ ಗುರುಗಳು ಭಾಳ ಧನ್ಯವಾದ. ಒಳ್ಳೇದಾಗಲಪ್ಪ, ಕಾಲಕ್ಕೆ, ಲೋಕಕ್ಕೆ, ಸಮಾಜಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್.